Hi students, today I am going to prepare one special video for you. It is with respect to the competitive exams that you are going to face after your second, 12th standard, second PUC, right? So I already prepared some videos on that is some chapters like solid state solutions, alcohols, phenols and ethers, aldehydes, ketones and carboxylic acids. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈಗ ಆ ಒಂದು ಸಪೋರ್ಟ್ ನಿಮ್ಮಿಂದ ನನಗೆ ಸಿಕ್ಕಿರೋದ್ರಿಂದ ಈಗ ನಾನು ಒಂದು ಸ್ಪೆಷಲ್ ವಿಡಿಯೋ ನಿಮಗೆಲ್ಲ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಬಹುಶಃ ನಿಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಫಾರ್ ಫೇಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ದಟ್ ಈಸ್ ಸಾಲಿಡ್ ಸ್ಟೇಟ್ ಮೇಲೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಕ್ವಶನ್ಸ್ ವಿಚ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ವಿಚ್ ವಿಲ್ ಬಿ ಆಸ್ಕ್ಡ್ ಇನ್ that is competitive exams. This video is purely that is with respect purely for discussion on competitive exams. That is from the chapter solid state. ಈ ವಿಡಿಯೋ ಪ್ರಿಪೇರ್ ಮಾಡಲಿಕ್ಕೆ ನಿಜವಾಗೂ ನಿಮ್ಮ ಸಪೋರ್ಟ್ ತುಂಬಾ ನನಗೆ ಕಾರಣ ಆಗಿದೆ. ಜೊತೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕೆಮಿಸ್ಟ್ರಿ ಫೋರಮಿನ ಎಲ್ಲ ಉಪನ್ಯಾಸಕರು ಕೂಡ ನಮಗೆ ರಸಾಯನಶಾಸ್ತ್ರ ವಿಷಯದ ಉಪನ್ಯಾಸಕರು ತುಂಬ ನನಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಈ ಒಂದು ಜರ್ನಿಯನ್ನು ಮುಂದುವರಿಸ್ತಾ ಇದ್ದೀನಿ. ದಟ್ ಈಸ್ ಪ್ರಿಪೇರಿಂಗ್ ಆನ್ಲೈನ್ ವಿಡಿಯೋಸ್ ಫಾರ್ ಸೆಕೆಂಡ್ PU ಸ್ಟೂಡೆಂಟ್ಸ್. ಈ ಜರ್ನಿ ಮುಂದುವರಿಸ್ತಾ ಇದ್ದೀನಿ. ಈಗ ನಾನು ಸಾಲಿಡ್ ಸ್ಟೇಟ್ ಅನ್ನೋ ಚಾಪ್ಟರ್ ಮೇಲೆ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ದಟ್ ಯು ಕ್ಯಾನ್ ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫ್ರಮ್ ಟುಡೇ ಇಟ್ಸೆಲ್ಫ್. ಬಟ್ ನಿಮಗೆ ನಾನು ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಒಂದು ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ವಿಡಿಯೋನ ಏನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ನಿಮಗೆ. ಮೊದಲೆಲ್ಲ ಕೊಡ್ತಾ ಇದ್ದಲ್ಲ ಬೇರೆ ಬೇರೆ ಚಾಪ್ಟರ್ಸ್ಗೆ ಒಂದು ಲಿಂಕ್ ಕೊಡ್ತಾ ಇದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೊಂದು PDF ಡೌನ್ಲೋಡ್ ಆಗುತ್ತೆ. ಆ PDFನ ಪ್ರಿಂಟ್ಔಟ್ ತಗೊಂಡು ಕೂತ್ಕೊಂಡು ಈ ವಿಡಿಯೋ ನೋಡಿ. ಆ PDFನ ಪ್ರಿಂಟ್ಔಟ್ ತಗೊಂಡು ಕೈಗೆ ಇಟ್ಕೊಂಡು ಈ ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲಿ ಆ PDF ಅಲ್ಲಿ ಸುಮಾರು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಸಾಲಿಡ್ ಸ್ಟೇಟ್ ಮೇಲೆ. ಆ ಎಲ್ಲ 50 ಕ್ವಶನ್ಸನ್ನು ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ ನಾನು ಅಟ್ ಅ ಸ್ಟ್ರೆಚ್. ಇಲ್ಲಿ ಇಷ್ಟೇ ನೀವು ನೋಡಬೇಕಾಗಿರೋದು. ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮ್ಗೆ ಏನು ಐಡಿಯಾ ಬರುತ್ತೆ ಅಂದರೆ ಯು ವಿಲ್ ಗೆಟ್ ಅನ್ ಐಡಿಯಾ ಆಫ್ ಹೌ ಟು ಅಪ್ರೋಚ್ ದ ಕ್ವಶನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೇಗೆ ನಾವು ಪ್ರಶ್ನೆಗಳನ್ನು ಉತ್ತರಿಸಬೇಕು, ಹೇಗೆ ಅವನ್ನ ಅಪ್ರೋಚ್ ಮಾಡಬೇಕು, ಹೇಗೆ ಅವನು ಟ್ರೀಟ್ ಮಾಡಬೇಕು ಅನ್ನೋ ವಿಚಾರ ನಿಮಗೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ನಾನೊಂದು ನಿಮಗೆ ಖಾತ್ರಿ ಕೊಡ್ತೀನಿ. ಏನಪ್ಪ ಅಂದರೆ ನೀವೇನಾದರೂ ಕರೆಕ್ಟಾಗಿ ನನ್ನ ರೆಗ್ಯುಲರ್ ಕ್ಲಾಸಸ್ ವಿಡಿಯೋಸನ್ನು ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮಿನ ವಿಡಿಯೋನ ಕರೆಕ್ಟಾಗಿ ನೀವು ನೋಡಿ ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಈಸಿಯಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಫೇಸ್ ಮಾಡ್ಬೋದು. ಆ ಅಶ್ಯೂರೆನ್ಸ್ ಕೊಟ್ಬಿಟ್ಟು ನಿಮಗೆ ಏನು ಮಾಡ್ತಿದ್ದೀನಿ ನಾನೀಗ ಒಂದು ಚಾಪ್ಟರ್ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೈಟ್, ಈ ಥರ ಒಂದು PDF ಬರ್ತಾ ಇದೆ ನಿಮಗೆ. ಈ ಥರ PDF ಇದೆ. ರೈಟ್, 10 ಪೇಜಸ್ಸಿನ ಒಂದು PDF ಪ್ರಿಪೇರ್ ಮಾಡಿದ್ದೀನಿ. ಓಕೆನಾ? ಅದರಲ್ಲಿ ಒಂದು 6 ಪೇಜಸ್ ಇದೆಯಲ್ಲ, ಸಿನಾಪ್ಸಿಸ್ ಇದೆ. ಸಿನಾಪ್ಸಿಸ್ ಅಂದರೆ ದಟ್ ಈಸ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. 6 ಪೇಜಸ್ ಅಲ್ಲಿ ಸಿನಾಪ್ಸಿಸ್ ಇದೆ. ಅದನ್ನು ನಿಮಗೆ ಓದ್ಕೊಳ್ಳೋಕೆ ಬಿಡ್ತೀನಿ. ನಾನೇನು ಸಾಲಿಡ್ ಸ್ಟೇಟ್ ಮೇಲೆ ವಿಡಿಯೋಸ್ ಪ್ರಿಪೇರ್ ಮಾಡಿದ್ದೀನಿ ಅವನ್ನ ಕರೆಕ್ಟಾಗಿ ನೀವು ನೋಡಿದ್ರೆ ಈ ಸಿನಾಪ್ಸಿಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಕವರ್ ಆಗುತ್ತೆ. ಈಗ ನಾನು ಇಲ್ಲಿ ಜೊತೆಗೆ 4 ಪೇಜಲ್ಲಿ ಏನಿದೆ ಅಂದರೆ ಇನ್ನು ರಿಮೈನಿಂಗ್ 4 ಪೇಜಸ್ ಅಲ್ಲಿ ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ರೈಟ್, ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ರೈಟ್, 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ನೀವು ಈ PDF ಇಟ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇದ್ರೆ ನಾನು ಕ್ವಶನ್ಸ್ ಓದಂಗೆಲ್ಲ ನಿಮಗೆ ಏನಾಗುತ್ತೆ, ಕರೆಕ್ಟಾಗಿ ಯಾವ ಪ್ರಶ್ನೆಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ವಿತೌಟ್ PDF ನೀವು ವಿಡಿಯೋ ನೋಡೋದು ವಿಡಿಯೋ ನೋಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಈ PDF ಅನ್ನು ನಿಮ್ಮ ಜೊತೆಗೆ ಇಟ್ಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ಬಿಟ್ಟು ಐ ಸ್ಟಾರ್ಟ್ ಫಸ್ಟ್ ಕ್ವಶನ್. ದಟ್ ಈಸ್ ಕ್ವಶನ್ ನಂಬರ್ 1 ಇನ್ ಸಾಲಿಡ್ ಸ್ಟೇಟ್. ದಟ್ ಈಸ್ ಕ್ವಶನ್ ನಂಬರ್ 1. ಎಸ್, ಇಲ್ಲಿ in a cubic packed structure of mixed oxides, the lattice is made up of oxide ions. The crystal lattice is made up of oxide ions. Okay na? 1/5 of the tetrahedral voids are occupied by divalent X+2. 1/5 of the tetrahedral voids will be occupied by divalent X+2, while 1/2 of the octahedral voids are occupied by trivalent Y+3. Then the formula of the oxide.
ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಫಾರ್ಮುಲಾಸ್, ನೀವು ನೋಡಿ PDF ಅಲ್ಲಿ ಇದೆ. ಓಕೆನಾ? ಅದ್ರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನೀವು ಓದಂತ ಕಾನ್ಸೆಪ್ಟೇ ಇದು, ಬಟ್ ಅದು ಹೇಗೆ ಎಲ್ಲಿ ಓದಿರ ಅಂದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಫಸ್ಟ್ ತಿಳ್ಕೊಬೇಕಾಗಿರೋದು ಇಂಥ ಪ್ರಾಬ್ಲಮ್ ಅಲ್ಲಿ ವಿಚ್ ಈಸ್ ಫಾರ್ಮಿಂಗ್ ಕ್ರಿಸ್ಟಲ್ ಲ್ಯಾಟಿಸ್, ಅದು ನೋಡ್ಕೋಬೇಕು. ಈ ಕ್ರಿಸ್ಟಲ್ ಲ್ಯಾಟಿಸ್ ಅನ್ನು ಯಾವ ಅಯಾನ್ ಫಾರ್ಮ್ ಮಾಡ್ತಾ ಇದೆ? ಆಕ್ಸೈಡ್ ಅಯಾನ್. therefore let number of O-2 ions, let it be n. number of O-2 ions n ಅಂತ ಇಟ್ಕೊಳ್ಳಿ, 1 ಅಂತ ಇಟ್ಕೊಳ್ಬೇಕಾದ್ರೆ ಏನು ತೊಂದರೆ ಇಲ್ಲ. And if the number of oxygen ions are n, then I can say that number of tetrahedral voids will be equal to 2n. ಇದು ನಿಮ್ಗೆ ಗೊತ್ತಿರೋ ವಿಚಾರ. And then number of octahedral voids, it will be, yes, it is n. ಇದು ಗೊತ್ತಿದೆಯಲ್ಲ ನನಗೆ. ಆಕ್ಸೈಡ್ ಅಯಾನ್ಸ್ n ಇದೆ, ಎಸ್. ಇನ್ನೊಂದು ಹೇಳ್ತಾರೆ 1/5 of the tetrahedral voids is occupied by x plus 2. Therefore, number of x plus 2 per unit cell is 1/5 of the tetrahedral void, that is 2n. 1/5 of the tetrahedral void, that is 1/5 into 2n. That's equal to 2/5n. ಹೌದಾ? And 1/2 of the octahedral voids are occupied by y plus 3. Therefore, number of y plus 3 ions per unit cell is equal to 1/2 of the octahedral void, that is 1/2n. Yes. Number of oxides ಗೊತ್ತಿದೆ, number of x plus 2 ಗೊತ್ತಾಯ್ತು, number of y plus 3 ಗೊತ್ತಾಯ್ತು. Therefore, yes it is x is to y is to O is equal to O minus 2 is equal to x ಎಷ್ಟಿದೆ? Number of x plus 2 is, that is 2/5 into n is to y ಎಷ್ಟಿದೆ? 1/2 is to n is to, right? ಓಕೆನಾ? Then number of oxides ಎಷ್ಟಿದೆ? n. ಹೌದಾ? This is the ratio. n ಕ್ಯಾನ್ಸಲ್ ಆಗುತ್ತೆ, ರೈಟ್? n ಕ್ಯಾನ್ಸಲ್ ಆಗುತ್ತೆ. And you avoid fractions here. Fractions ಅನ್ನು ಅವಾಯ್ಡ್ ಮಾಡಲಿಕ್ಕೆ you just multiply it by 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ ಫ್ರಾಕ್ಷನ್ಸ್ ಹೋಗುತ್ತೆ ನೋಡಿ. 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ yes it is, ಅಥವಾ 10 ಇಂದ ಮಾಡಿದ್ರೆ ಏನಾಗುತ್ತೆ ನೋಡಿ, that is it is 4:2, then it is 5:2 and it is 10. ಹೌದಾ? 10 ಇಂದ ಮಲ್ಟಿಪ್ಲೈ ಮಾಡಿ, 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 20/5 4, that is 10/2 5 and it is 10 there. Therefore x ಎಷ್ಟಿದೆ? 4 ಇದೆ, y ಎಷ್ಟಿದೆ? 5 ಇದೆ, O ಎಷ್ಟಿದೆ? 10. Then formula is x4 y5 O10. So this is the formula of the, yes it is that is compound there, x4 y5, yes it is O10, and in the option it will be third option, that is correct option for the question number 1. Ataita? Yes. So this is what we're going to test the question number 1 there. Yes. Gold has closed packed structure which can be viewed as a spheres occupying 0.74 of the total volume, and of course that is question number 2. Gold will be crystallized through, yes it is either HCP or CCP ಅಂತ ಅರ್ಥ. ಅಂದ್ರೆ 0.74% of the available space is occupied by gold. ಅಂದ್ರೆ 0.74 ಅಂದ್ರೆ ಏನು? and it is 74%. 74% ಎಲ್ಲಿರ್ತದೆ? ಇಲ್ಲ CCP ಅಲ್ಲಿ ಇರ್ತದೆ, ಇಲ್ಲ ಅಂದ್ರೆ HCP ಅಲ್ಲಿ ಇರ್ತದೆ ತಾನೆ. and of course ಇದು ಕೊಟ್ಟಿರೋ ಉದ್ದೇಶ ಎಷ್ಟನೇ? that is it crystallizes through CCP ಅಂತ ಅರ್ಥ, right? What is the radius of the gold ion if density of gold is 19.3 gram per cm3 and atomic mass of gold is 197 ಅಂತಿದೆ. yes, density formula, right? D is equal to, yes it is Z into m, yes, a cube into na. This is the formula, you know this. ಹೌದಾ? yes it is. ಹಾಗಾದ್ರೆ ಇದ್ರ ಬೇಸಿಸ್ ಮೇಲೆ ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಬೇಕು. ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ a ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್. h ಲೆಂತ್ ಅನ್ನ, that is h length is equal to what? Z into m divided by d into na. ಹೌದಾ? Z is 4. ಯಾಕೆ ಹೇಳಿ? 74% of the available space is occupied by particles ಅಂದ್ರೆ ಏನು? CCP. and atomic mass is 197. ಹೌದಾ? divided by densities ಎಷ್ಟಿದೆ? 19.3 ಇದೆ. 19.3 gram per cc ಇದೆ. Avogadro number 6 into 10 to the power of 23. 6.023 into 10 to the power of 23 ಬರೀತೀವಿ. ಬಟ್ ಈಗ ಅದೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ನಿಮಗೆ ಕ್ಯಾಲ್ಕುಲೇಟರ್ ಇರೋ ನೆನ್ಪಿಟ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹಂಗೇನೆ ಅಪ್ರಾಕ್ಸಿಮೇಟ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನೀಗ ಸಿಂಪ್ಲಿಫೈ ಮಾಡ್ಬೇಕು ನೀವು. ಅದಕ್ಕೆ ಏನ್ ಮಾಡ್ತೀನಿ, ಕೆಲವು ಅಪ್ರಾಕ್ಸಿಮೇಷನ್ ಮಾಡ್ತೀನಿ ನಾನು. 4 into 200 ಅಂತ ಬರ್ಕೋತೀನಿ, ತಪ್ಪೇನಿಲ್ಲ. ಈ 19.3 ನ 20 ಅಂತ ಬರ್ಕೋತೀನಿ, ಇದನ್ನು 6 ಅಂತ ಬರ್ಕೋತೀನಿ, into 10 to the power of 23 ಅಂತ ಬರ್ಕೋತೀನಿ. ಏನ್ ತೊಂದರೆ ಇಲ್ಲ. ಆನ್ಸರ್ ಏನು ತೀರಾ ಕ್ಲೋಸ್ ಆಗಿರೋದಿಲ್ಲ, ಏನ್ ತಲೆ ಕೆಡಿಸ್ಕೋಬೇಡಿ. ದಿಸ್ ಇಸ್ 1 time and this is 10 time. ಹೌದಾ? ಎಸ್. ಏನಾಯ್ತು ಈಗ? ದಿಸ್ ಈಸ್
40 by yes it is 6 into 10 to the power of minus 23 ಆಯ್ತು ಹೌದಾ. ಈಗ ಏನಾಯ್ತು, ಈಗ 40 by 6 ಡಿವೈಡ್ ಮಾಡ್ಬೋದಾ, ಏನಾಗುತ್ತೆ 6.66 into 10 to the power of minus 23 ಹೌದಾ. and it can be written as 66.6 into 10 to the power of minus 24 ಬರಿಬಹುದು ತಾನೆ. minus 23 ಅಲ್ಲ minus 24 ಮಾಡಬೇಕಂದ್ರೆ 10 ಇಂದ ಮಲ್ಟಿಪ್ಲೈ ಮಾಡಿ. therefore a is equal to 66.6 into 10 to the power of minus 23 whole to the power 1 by 3. a cube ಇದು, a cube is this much, then a is equal to this much ಹೌದು ತಾನೆ. after this is 24 ಹೌದಲ್ಲ. ನಾನು ಯಾಕೆ minus 23 minus 24 ಮಾಡ್ಕೊಂಡ್ರೆ 24 ನ 3 ಇಂದ ಡಿವೈಡ್ ಮಾಡಬಹುದು ಅಂತ ಅರ್ಥ. ಅದಕ್ಕೋಸ್ಕರ ಈಗ ನೋಡಿ ಕ್ಯೂಬ್ ರೂಟ್ ಆಫ್ 66.6 ಬೇಕೀಗ ಹೌದಾ. ಈಗ ಕ್ಯೂಬ್ ರೂಟ್ ಆಫ್ 66.6 ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಒಂದು ಐಡಿಯಾ ಇದೆ ನೋಡಿ ನಿಮಗೆ. 4 into 4 into 4 ಎಷ್ಟಾಗುತ್ತೆ, 64 ಆಗುತ್ತೆ ತಾನೆ. ಇದು ಗೊತ್ತಿದೆಯಲ್ಲ ನಿಮಗೆ. ಅಂದ್ರೆ ಕ್ಯೂಬ್ ರೂಟ್ ಆಫ್ 64 ಎಷ್ಟು 4 ತಾನೆ. ಅಂದ್ರೆ ಕ್ಯೂಬ್ ರೂಟ್ ಆಫ್ 66.6 ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 4, ತೊಂದರೆನೇ ಇಲ್ಲ, into 10 to the power of minus 8. yes, and this is what we call it as a, and that is centimeters ಅಲ್ಲಿ ಬರ್ತದೆ. ನಿಮಗೆ ಎಕ್ಸಲೆಂಟ್ ಕೇಳಿಲ್ಲ, ನಿಮಗೆ ಕೇಳಿರೋದೇನು ರೇಡಿಯಸ್ ಆಫ್ ದಿ ಸ್ಫಿಯರ್. ಹಾಗಾಗಿ ನಿಮಗೊಂದು ವಿಚಾರ ಗೊತ್ತಿದೆ, ದಟ್ ಈಸ್ a is equal to 4 into 10 to the power of minus 23 ಅಲ್ವಾ. minus 8 ತಾನೇ ಇದು. that's equal to 2 root 2 into r ಗೊತ್ತಿದಲ್ಲ ನಿಮಗೆ, because for FCC a is equal to 2 root 2 r ತಾನೆ. yes, ನಿಮ್ಮ ಪ್ಯಾಕಿಂಗ್ ಎಫಿಷಿಯನ್ಸಿ ಡೆರಿವೇಶನ್ ಅಲ್ಲಿ a is equal to 2 root 2 ಅಂತ ಪ್ರೂವ್ ಮಾಡಿ ಮುಂದಕ್ಕೆ ಹೋಗ್ತಿರ್ತಾನೆ. ಆ ಬೇಸಿಸ್ ಮೇಲೆ ಈಗ ನೋಡಿ, ಈಗ ದಿಸ್ ಇಸ್ 2 ಟೈಮ್ಸ್ ಕ್ಯಾನ್ಸಲ್ ಆಯ್ತಾ, ರೈಟ್ ಹೌದಲ್ವಾ. ಈಗ ಏನಾಗುತ್ತೆ ನೋಡಿ, ಇದು ಈ 2 ಅನ್ನು ಹೇಗೆ ಬರ್ತೀನಿ ನಾನು, ದಟ್ ಈಸ್ ರೂಟ್ 2 into ರೂಟ್ 2 ಎಸ್ into 10 to the power of minus 8 that's equal to ರೂಟ್ 2 r ಹೌದಾ. ಬರಿಬೋದಾ ಹಿಂಗೆ, ಏನ್ ಮಾಡಿದೆ 2 ಅನ್ನು ರೂಟ್ 2 ಅಂತ ಬರ್ದೆ. ಈಗ ನೋಡಿ ರೂಟ್ 2 ಕ್ಯಾನ್ಸಲ್ ಆಯ್ತು. therefore r is equal to what, ರೂಟ್ 2 into 10 to the power of minus 8, or you can say 1.4 into 10 to the power of minus 8 centimeters, and this is what we call it as radius of the sphere ಅಲ್ವಾ. ಎಸ್, ಇದು ಆಪ್ಷನ್ 1, ಇದು ಕರೆಕ್ಟ್ ಆನ್ಸರ್ ನಿಮ್ಮ ಕ್ವಶನ್ ನಂಬರ್ 2 ಗೆ. ಬಟ್ ನನಗೆ ಕ್ಲೋಸ್ ಅಪ್ ಬಂದಿದೆಯಲ್ಲ 1.4 ಬಂದಿದೆಯಲ್ಲ, ಸರಿ ಇದೆಯಲ್ಲ. ಎಸ್, ಅದು ಸೆಲೆಕ್ಟ್ ಮಾಡ್ಕೋಬಹುದು, ಏನ್ ತೊಂದರೆ. ಅಪ್ರಾಕ್ಸಿಮೇಷನ್ ಮಾಡ್ಕೊಳ್ಳೋದು ಎಸೆನ್ಷಿಯಲ್ ಅಂಡ್ ಇಟ್ ಈಸ್ ಇನ್ಎವಿಟಬಲ್. ಇಲ್ಲ ಅಂದ್ರೆ ಇಟ್ ಕನ್ಸ್ಯೂಮ್ಸ್ ಟೈಮ್. ಯಾಕಂದ್ರೆ ನಿಮಗೆ ಒಂದು ಕ್ವಶನ್ಗೆ 1 or 2 minutes ಮಾತ್ರ ಇರುತ್ತೆ ಹೌದು ತಾನೆ. ಅದಕ್ಕೋಸ್ಕರ ಇವೆಲ್ಲ ಐಡಿಯಾಸ್ ಅನ್ನ ಇಟ್ಕೊಂಡ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಈಸಿಯಾಗಿ ಅಪ್ರೋಚ್ ಮಾಡಬಹುದು. ಎಸ್, ಗೋ ಫಾರ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ಅಲ್ಲಿ, in the spinal structure of oxide ions are cubic close packed. ಮತ್ತೆ ಇನ್ನೊಂದು ಸ್ಟ್ರಕ್ಚರ್ ಬರ್ತದೆ ಲ್ಯಾಟಿಸ್, ಅದರಲ್ಲಿ oxide ions are forming a lattice. 1/8 of the tetrahedral voids are occupied by A plus 2. 1/2 of the octahedral voids are occupied by B plus 3 ions. The general formula of the compound is. ಆ ಸ್ಟ್ರಕ್ಚರ್ ಒಂದು ಸ್ಪೈನಲ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಾಗಾಗಿ ವಿಚ್ ಇಸ್ ಫಾರ್ಮಿಂಗ್ ಎ ಸ್ಟ್ರಕ್ಚರ್, ಆಕ್ಸೈಡ್, ಅದು ಇಂಪಾರ್ಟೆಂಟ್. ಆಕ್ಸೈಡ್ ಇದೆ, ಎ ಇದೆ, ಬಿ ಇದೆ. ಈ ಮೂರಲ್ಲಿ ಯಾವುದು ಸ್ಟ್ರಕ್ಚರ್ ಫಾರ್ಮ್ ಮಾಡ್ತಾ ಇದೆ, ಲ್ಯಾಟಿಸ್ ಅನ್ನ ಫಾರ್ಮ್ ಮಾಡ್ತಾ ಇದೆ, ಆಕ್ಸೈಡ್, ಅದು ನೋಡ್ಬೇಕು. ಹಾಗಾಗಿ ಅದಕ್ಕೆ ಲೆಟ್ ನಂಬರ್ ಆಫ್ ಆಕ್ಸೈಡ್ ಅಯಾನ್ಸ್ ಇಸ್ ಈಕ್ವಲ್ ಟು n per unit cell. then number of, yes it is number of tetrahedral voids is equal to 2n ಹೌದಲ್ವಾ. the number of ಏನ್ ಮತ್ತೆ octahedral voids, number of octahedral voids ಎಷ್ಟಾಗುತ್ತೆ, that's equal to n ಹೌದಲ್ವಾ. ಇದು ಗೊತ್ತಾಗ್ಬಿಟ್ಟು ಎರಡು ನೀವೇ ಬರೀಬಹುದು. ಈಗ ನಂಬರ್ ಆಫ್ a plus 2 ions, that is number of a plus 2 ions is equal to, yes it is 1/8 of the octahedral voids ಹೌದಲ್ವಾ. 1/8 of the tetrahedral voids. tetrahedral voids is 2n, that's equal to 1/4n ಹೌದಾ. and number of b plus 3 ions is equal to ಎಷ್ಟು, 1/2 of the octahedral voids ಹೌದಾನೆ. 1/2 of the octahedral voids, that is equal to 1/2n ಹೌದಾ. ಈಗ a is to b is to o minus 2 is equal to, a ಎಷ್ಟಿದೆ 1/4 into n is to b ಎಷ್ಟಿದೆ 1/2 is to into n. ಆಕ್ಸೈಡ್ ಎಷ್ಟಿದೆ 1 ಅಥವಾ n ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಎಸ್, ಇದನ್ನ ಫ್ರಾಕ್ಷನ್ಸ್ ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ, ಮಲ್ಟಿಪ್ಲೈಡ್ ಬೈ 4 ಏನಾಗುತ್ತೆ, this is 1 is to 2 is to 4. yes, therefore formula is a1 b2 o4. this is the formula, and of course your option is ab24, option 2 for this, right. option 2 for the question number 3. for question number 3 it will be option 2. yes, 0.005 centimeter thick coating of silver is deposited on the plate of 0.5 meter square. yes, it is area.
0.5 meter square area, right? Then the number of silver atoms deposited on the plate is anta ide. Number of silver atoms deposited on the plate anta ide. Yes. And of course thickness ಎಷ್ಟಿದೆ, ಅದು thickness ಅನ್ನ d ಅಂತ ಇಟ್ಕೋತೀನಿ, that is 0.005 centimeter ಇದೆ. ಏರಿಯಾ ಎಷ್ಟಿದೆ, thickness is, that is thickness ಅನ್ನ L ಅಂತ ಇಟ್ಕೊಳ್ಳಿ. thickness is 0.005 centimeter ಇದೆ and area is 0.5 meter square ಇದೆ, right? ಓಕೆನಾ? Atomic mass is 108 ಇದೆ, density is 7.9 gram per cc ಇದೆ, right? And ಈ ಫಾರ್ಮುಲಾ ನಿಮಗೆ ಗೊತ್ತಿದೆ, right? Therefore yes it is, ಇಲ್ಲಿ 0.5 meter square ಅನ್ನ 0.5 meter square ಅನ್ನ ಏನ್ ಮಾಡ್ಕೋಬಹುದು, 0.5, yes it is into the 10 to the power of 2, yes it is centimeter and it is whole square. ಹೌದಾ? 1 meter ಅನ್ನು ಏನ್ ಮಾಡಿದೆ ನಾನು 10 to the power of 2 ಅಂತ ಬರ್ಕೊಂಡೆ. ಈಗ ಏನಾಯ್ತು, 0.5 that is equal to 0.5 into 10 to the power of 4 centimeter square ಆಯ್ತು. yes. ಆಮೇಲೆ ಏನಿದೆ, that is density ಎಷ್ಟಿದೆ, 7.9 gram per cm cube ಅಂತಿದೆ. yes. ಈಗ ನೋಡಿ, that is ನಿಮಗೆ ನಂಬರ್ ಆಫ್ ಸಿಲ್ವರ್ ಐಟಮ್ಸ್ ಬೇಕಲ್ಲ ಕೇಳಿರೋದು. ನಂಬರ್ ಆಫ್ ಸಿಲ್ವರ್ ಐಟಮ್ಸ್ ಅಂದ್ರೆ z ಬೇಕು. z ಬೇಕು ಅಂದ್ರೆ a ಕ್ಯೂಬ್ ಗೊತ್ತಿರಬೇಕು, that is and of course volume is, that is the area ಆದ್ರೆ that is a cube is equal to volume of the unit cell. Volume of unit cell is equal to what? Yes it is L into, yes it is area. ಹೌದಾ? thickness into area gives what? volume. And thickness ಎಷ್ಟಿದೆ, 0.5, yes it is, that is 5 into 10 to the power of minus 3 ಇದೆ. thickness ಎಷ್ಟಿದೆ, 0.005 ಅಂದ್ರೆ ಏನು, 5 into 10 to the power minus 3. area ಎಷ್ಟಿದೆ, 0.5 into 10 to the power of 4 ಇದೆ. ಹೌದಾ? 0.5 into 10 to the power 4 centimeter square ಇದೆ. yes. ಹೌದಾ? therefore this is equal to ಏನಾಗುತ್ತೆ, it comes out to be, yes it is 25 centimeter cube ಆಗುತ್ತೆ. ನೋಡಿ ಬೇಕಾದ್ರೆ ಇದು 10 to the power 4 minus 3 ಎಷ್ಟಾಯ್ತು, 10 into 0.5 is to 5, 5 into 5 is to 25, that is a volume ಎಷ್ಟಾಯ್ತು, 25 cm cube ಆಯ್ತು. ಈಗ and z is equal to what, d into a cube into na divided by, yes it is m. d ಎಷ್ಟಿದೆ, that is 7.9 ಇದೆ, ಅದನ್ನ 8 ಅಂತ ಬರ್ಕೋತೀನಿ. a cube ಎಷ್ಟಿದೆ, 25 ಇದೆ. ಎಸ್. ಅವಾಗ ಕೊಟ್ಟು ನಮ್ಮನ್ನ 6 into 10 to the power 23 ಅಂತ ಬರ್ಕೋತೀನಿ. ಎಸ್. m ಅನ್ನ, yes it is, yes it is m is atomic mass of, yes it is silver ಎಷ್ಟಿದೆ, 108 ಇದೆ ಅಲ್ವಾ? atomic mass of silver ಅದು ಕೂಡ ಕೊಟ್ಟಿದ್ದಾರೆ 108. ಹೌದಾ? ಈಗ ಸಿಂಪ್ಲಿಫೈ ಮಾಡಿ, that is 25 into 8 is 200, 200 into 6 ಎಷ್ಟಾಗುತ್ತೆ, 1200. yes. divided by 108, yes, into 10 to the power of 23. ಹೌದು ತಾನೆ? yes. and it can be written as, ನೋಡಿ ಹಿಂದೆ ಬರೀಬಹುದು 120, right, into 10 to the power of 24, yes it is divided by 108. ಹೌದಾ? ಹೌದಲ್ವೋ? 120 by 108 ಎಷ್ಟಾಗ್ಬೋದು, 1.11 something ಆಗ್ಬೋದು ಅಷ್ಟೇ, into 10 to the power of 24. this is what we call it as number of silver atoms. ನಿಮ್ಮ ಆಪ್ಷನ್ ನಲ್ಲಿ ಎಲ್ಲಾದ್ರೂ 1.1 into 10 to the power of 24 ಗೆ ಕರೆಕ್ಟ್ ಆಗಿ ಕ್ಲೋಸ್ ಇರ್ತಕ್ಕಂಥ ಆನ್ಸರ್ ಎಲ್ಲಾದ್ರೂ ಇದೆನಾ? ಇದು ನೋಡಿ, your option is 3. your option is 3 for the question number, yes it is 4. this is question number 4 ಆಗ್ಬೋದಾ? yes. it is 5 there, question number 5. yes. 5 only, when NaCl is doped with, yes it is 10 to the power of minus 3 moles of SrCl2. 10 to the power minus 3 moles of, yes it is SrCl2 ಅಂದ್ರೆ Sr plus 2 ಕೊಡುತ್ತದು ಅಂತ ಅರ್ಥ. yes. Transium chloride. the number of cationic vacancies are ಅಂತ ಇದೆ. ಈಗ ನೋಡಿ, ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಇದೆ, ಅದರಲ್ಲಿ yes it is Na plus ions ಇದೆ. ಹೌದಾ? Na plus ions ಇದೆ. ಓಕೆನಾ? Na plus Cl minus ions ಇದೆ. ಹೌದಾ? ನಾನು ಇದಕ್ಕೆ ಸೋಡಿಯಂ ಕ್ಲೋರೈಡ್ Sr plus 2 ಹಾಕ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ, one Sr plus 2 ion replaces, yes it is 2 Na plus ions. ಹೌದಾ? ಒಂದು Sr plus 2, ಯಾಕೆ ಹೇಳಿ, ಚಾರ್ಜ್ ಆಫ್ Sr is plus 2, ಚಾರ್ಜ್ ಆಫ್ ಸೋಡಿಯಂ is plus 1. ಹಾಗಾಗಿ in order to, yes it is neutralize the charges, in order to balance the charges, for every 1 Sr plus 2 ion 2 Na plus ions will be removed. ಈಗ 2 Na plus ions ಹೋಗ್ಬಿಟ್ರೆ 2 ವೇಕೆನ್ಸಿ ಉಳಿತದೆ. ಹೌದಾ? 2 ವೇಕೆನ್ಸೀಸ್ ಅಲ್ಲಿ ಒಂದರಲ್ಲಿ ಮಾತ್ರ Sr plus 2 ಬಂದು ಕೂತ್ಕೊಳ್ಳುತ್ತೆ, ಒಂದು ವೇಕೆನ್ಸಿಯಲ್ಲಿ ಮಾತ್ರ Sr plus 2 ಬಂದು ಕೂತ್ಕೊಳ್ಳುತ್ತೆ, ಬಿಕಾಸ್ 1 replaces 2. ಆವಾಗ ಎಷ್ಟು ವೇಕೆನ್ಸಿ ಉಳಿತದೆ, ಒಂದು ವೇಕೆನ್ಸಿ ಉಳಿತದೆ. ಅಂದ್ರೆ 1 mole of Sr plus 2 produces 1 mole of vacancy ಅಂತ ಆಯ್ತಲ್ವಾ? 1 mole of Sr plus 2 produces 1 mole of vacancy. ಹೌದಾ?
ನಿಮ್ಮ ಹತ್ರ ಎಷ್ಟಿದೆ? ದಟ್ ಈಸ್ 10 to the power of minus 3 moles of SR plus 3. SR plus 2 should produce 10 to the power of minus 3 moles of yes, it is vacancies. ಹೌದಲ್ವಾ? ಏನ್ರಿ? One number of vacancies, right? 10 to the power of minus 3 mole ಇದೆ ಅಲ್ಲ, and if you want number, mole can be replaced by 10 to the power of 23 ಅಲ್ವಾ? 1 mole can be replaced by 10 to the power of 23. 6 into 10 to the power of 23. Therefore, it is 6 into 10 to the power of 20. So, this is what we call it as number of vacancies produced when 10 to the power of minus 3 moles of SR plus 2 is added to NaCl. Yes. So, this is what we call it as the option. Yes, it is 2 dalli ide nodi. 6 into 10 to the power of 3 answer ellide. Option number 2 alli ide nodi. Yes. That is question number 6 now, right? In face-centered cubic arrangement of A and B atoms, A atoms are at the corners of the unit cell and B atoms are at the face centers. One of the A atom is missing from the corner in the unit cell, then the simplest formula of the compound is antide. That is number of A atoms per unit cell is equal to A atoms are at the corner. ಅಂದಾಗ ಏನಾಯ್ತು? 1/8 into 7. 1/8 into 8 ಬರೀತಾ ಇದ್ವಿ. ಆದ್ರೆ ಒಂದು ಕಾರ್ನರ್ ಇಂದ ಎ ಆಟಮ್ ಮಿಸ್ ಆಗಿದೆ ಅಂತ ಹೇಳ್ತದೆ ಪ್ರಾಬ್ಲಮ್ ಅಲ್ಲಿ. therefore number of A atoms per unit cell is 7/8 ಆಯ್ತು. yes. ಆಮೇಲೆ ನೋಡಿ B atoms are at the yes, it is face centers. therefore number of B atoms ಎಷ್ಟಾಗುತ್ತೆ? face center ಏನು? contribution of face center is 1/2. how many face centers are there? 6. that's equal to 3. ಅರ್ಥ ಆಯ್ತಾ? number of A atoms at the corner ಎಷ್ಟಾಗುತ್ತೆ? 1/8 into 8 ಅಂತ ಬರಿತಾ ಇದ್ವಲ್ಲ. what is 1/8? contribution of corner particle 8 ಅಂತ ಬರಿತಾ ಇದ್ವಿ. ಬಟ್ ಒಂದು ಆಟಮ್ ಮಿಸ್ ಆಗಿರೋದ್ರಿಂದ 7 ಉಳಿತು. therefore that is A is to B ಏನಾಯ್ತು? 7/8 is to 3 ಆಯ್ತು. ಹೌದಾ? ಫ್ರಾಕ್ಷನ್ಸ್ ಅವಾಯ್ಡ್ ಮಾಡ್ಬೇಕಂದ್ರೆ 7 is to 24. 8 ಇಂದ ಮಲ್ಟಿಪ್ಲೈ ಮಾಡಿ 24. therefore formula is A7 B24. this is the formula. ನಿಮ್ಮ ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡಿ? our option is A7 B24 option 3. so this is what we call it as question number 6. question number 7 ಬನ್ನಿ. question number 7, right? A binary solid has a zinc blended structure. B minus ions are constituting the lattice. A plus ions are occupying 25% of the tetrahedral voids. what is the formula of the solid ಅಂತ ಇದೆ. ಒಂದು ಕ್ರಿಸ್ಟಲ್ ಇದೆ, ಜಿಂಕ್ ಬ್ಲೆಂಡೆಡ್ ಸ್ಟ್ರಕ್ಚರ್ ಇದೆ. ಅದಕ್ಕೆ ಅದರಲ್ಲಿ ಇರತಕ್ಕಂಥ ಅಯಾನ್ಸ್ ಯಾವುದು? A plus and B minus ions. B minus ions are constituting the as it is lattice ಅಂದಾಗ number of B minus ions is equal to n. ಹೌದಾ? yes it is. ಆಮೇಲೆ ಏನಿದೆ ಅಲ್ಲಿ? yes it is. number of tetrahedral voids ಎಷ್ಟಾಗುತ್ತೆ? number of tetrahedral voids ಎಷ್ಟಾಗುತ್ತೆ? that's equal to 2n. ಹೌದಾ? therefore number of A plus ions per unit cell is 25% ಅಂದ್ರೆ ಏನು? 1/4 of the tetrahedral void. ಹೌದಾ? 1/4 of the tetrahedral void. 25% of the tetrahedral void. tetrahedral voids ಎಷ್ಟಿದಾವೋ ಅದರ 25% ಅನ್ನ A atoms ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಹಂಗಾಗಿ 25% ಅಂದ್ರೆ ಏನು? 1/4 ಅಲ್ವಾ? that's equal to what? 1/2n. ಹಾಗಾಗಿ A is to B is equal to what? A ಎಷ್ಟಿದೆ? 1/2 ಇದೆ. ಹೌದಾ? 1/2n ಇದೆ. ಹೌದಾ? B ಎಷ್ಟಿದೆ? n ಇದೆ. ಏನಾಯ್ತು ಈಗ? 1/2 into 1. ಫ್ರಾಕ್ಷನ್ ಅವಾಯ್ಡ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈಡ್ ಬೈ 2 ಏನಾಯ್ತು? 1:2. ಫಾರ್ಮುಲಾ ಏನು? A1 B2. A is to B ಅಂದ್ರೆ ಏನು? A1 B2. so this is what we call it as A1 B2. this is the formula, and of course that is question number yes it is 7 there. yes. ಆಗ್ಬೋದಾ? go for it. next one 8 there, right? the ratio of the total volume of BCC to SCC structure is ಅಂತಿದೆ. ratio of total volume of BCC to SCC ಅಂತಿದೆ. ಈಗ ನೋಡಿ ನಿಮಗೆ ಗೊತ್ತಿದೆ that is for BCC, right? ನಿಮಗೆ ಗೊತ್ತಿದೆ is equal to 4r/√3. ಹೌದಲ್ವಾ? ಇದು ಡೆರಿವೇಶನ್ ಮಾಡ್ಬೇಕಾದ್ರೆ ನೋಡಿದ್ವಲ್ಲ BCC ಅಲ್ಲಿ h ಅಂತ ಏನಾಗುತ್ತೆ? A 4r/√3. ನನಗೆ ವಾಲ್ಯೂಮ್ ಬೇಕಲ್ಲ, ಏನಾಗುತ್ತೆ? A cube is equal to 4r/√3 whole cube. ಹೌದಾ? this is volume of BCC. SCC ಅಲ್ಲಿ A is equal to what? 2r. therefore A cube is equal to what? 8r cube ಆಯ್ತು. ನನಗೆ ಬೇಕಾಗಿರೋದೇನು? ರೇಷಿಯೋ. that is BCC to SCC ರೇಷಿಯೋ ಏನು? what is this? 4r/√3 cube ಏನಾಗುತ್ತೆ? 64r cube. ಹೌದಾ? that is 3√3 ಆಗುತ್ತೆ ತಾನೇ ಇದು? √3 whole cube ಏನು? 3√3.
4 cube ಏನು 64 r cube is to what is that 8 r cube ಹೌದಲ್ವಾ. this is the ratio. ಈಗ ನೋಡಿ ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಮಾಡಿ. this get r cube ಕ್ಯಾನ್ಸಲ್ ಆಗುತ್ತೆ. this is 1 time and this is 8 times ಹೌದಾ. ಏನಾಯ್ತು ಈಗ that is equal to 8 by 3 root 3 is to 1 ಆಯ್ತು ಹೌದಾ. ಹಾಗಾದ್ರೆ ಇದನ್ನ 3 root 3 ಇಂದ ಮಲ್ಟಿಪ್ಲೈ ಮಾಡ್ಬಿಟ್ರೆ 8 is to 3 root 3. this is the answer. that is ratio of BCC to SCC. ಅವರು SCC to BCC ಕೇಳಿದ್ರೆ root 3 is to 8 ಆಗೋದು. ಅವರು BCC ಫಸ್ಟ್ ಕೇಳಿದ್ದಾರೆ to SCC ratio ಏನಾಗುತ್ತೆ 8 is to root 3. so this is what we call it as next question, and of course question number 8 ಗೆ option 2 there. this is the answer for question number 8. yes. if Al3 plus ions replace Na plus ions at the edge centers of the right, it is sodium chloride lattice, then the number of vacancies in 1 mole of NaCl will be ಅಂತ ಇದೆ. NaCl ಗೆ ಆವಾಗಲೇ Sr plus 2 ಹಾಕಿದ್ವಲ್ಲ, ಹಂಗೆ ಇಲ್ಲೇನ್ ಮಾಡ್ತೀವಿ ಅಂದ್ರೆ we are going to add yes it is 1 Al3 plus ions to Na plus ions ಹೌದಾ. ಈಗ ನೋಡಿ 1 Al3 plus replaces how many Na plus ions ನೀವು ಹೇಳಿ ಈಗ 3 Na plus ಹೌದಲ್ವಾ. ಯಾಕೆ ಚಾರ್ಜ್ ಆಫ್ ಅಲ್ಯೂಮಿನಿಯಂ ಇಸ್ +3, ಚಾರ್ಜ್ ಆಫ್ ಸೋಡಿಯಂ ಇಸ್ +1. ಚಾರ್ಜ್ ಬ್ಯಾಲೆನ್ಸ್ ಆಗಬೇಕಂದ್ರೆ ಒಂದು Al3 plus ion 3 Na plus ions ಅನ್ನು ರಿಪ್ಲೇಸ್ ಮಾಡುತ್ತೆ. ಈಗ 3 Na plus ions ಹೋಗ್ಬಿಟ್ರೆ 3 ವೇಕೆನ್ಸಿ ಉಳಿತದಪ್ಪ. ಈಗ 3 ವೇಕೆನ್ಸಿ ಉಳಿಯುತ್ತೆ. ಆ 3 ವೇಕೆನ್ಸೀಸ್ ಅಲ್ಲಿ ಒಂದರಲ್ಲಿ ಮಾತ್ರ Al3 plus ಬಂದು ಕೂತ್ಕೊಳ್ಳುತ್ತೆ. ಇನ್ನೆಷ್ಟು ಉಳಿತದೆ 2 ವೇಕೆನ್ಸಿ ಉಳಿತದೆ ಹೌದಾ. therefore yes it is 1 Al3 plus 3 replaces 3 Na plus ions and produces 2 vacancies ಹೌದಾ. and produces 2 vacancies ಹೌದಾ. yes ಸರಿನಾ. ಈಗ ಏನಪ್ಪಾ ಅಂದ್ರೆ as far as sodium chloride is concerned, that is yes it is 4 moles of 1 unit cell of NaCl contains 4 NaCl molecules. ಒಂದು ಯೂನಿಟ್ ಸೆಲ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಎಷ್ಟಿರ್ತದೆ ಎಸ್ ಇಟ್ ಈಸ್ 4 NaCl ಮಾಲಿಕ್ಯೂಲ್ಸ್ ಇರ್ತದೆ. ನಾನೀಗ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಬಿಡ್ತೀನಿ ಈಗ. ಯಾಕಂದ್ರೆ ಈಗ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಬಗ್ಗೆ ನೀವು ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಜಾಸ್ತಿ ಓದಿರಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಇದೊಂದು ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಕಣ್ರಿ, ಗಮನಿಸಿ. ಗ್ರೀನ್ ಕ್ಲೋರೈಡ್ ಇದು Cl ಮೈನಸ್, ಇದು ಮೆಟಾಲಿಕ್ ಕಲರ್ ಇದೆಯಲ್ಲ ಅದು ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್. ಈ ತರ Na plus and Cl minus ions are at the alternate positions ಹೌದಾ. ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲೈಸಸ್ ಥ್ರೂ FCC, ಇದನ್ನ ನೆನಪಿಡ್ಲಿ. ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲೈಸಸ್ ಥ್ರೂ FCC ಅಂದ್ರೆ we have FCC of Na plus, we have FCC of Cl minus. FCC ಅಂದ್ರೆ ಗೊತ್ತಲ್ಲ, particles are at the corners at space centers. FCC of Cl minus, FCC of Na plus, if both are merged you are going to get sodium chloride unit cell. ಒಂದು ಸ್ಪೆಷಾಲಿಟಿ ನೋಡಿ ಸೋಡಿಯಂ ಕ್ಲೋರೈಡ್ ಅಲ್ಲಿ, ಯಾವ ಪಾರ್ಟಿಕಲ್ ಕಾರ್ನರ್ ಆಗಿರುತ್ತೋ the one which is at the corner will be there at the face center. ನೋಡಿ ಗ್ರೀನ್ Cl minus ಕಾರ್ನರ್ ಆಗಿದೆ, ಎಲ್ಲ ಕಾರ್ನರ್ಸ್ ಅಲ್ಲೂ Cl minus ಇದೆ, ಫೇಸ್ ಅಲ್ಲಿ ಅದೇ Cl minus ಇದೆ. The particle at the edge, ಇದು ನೋಡಿ ಸೋಡಿಯಂ ಅಯಾನ್ edge, the one which is at the edge will be there at the body center. ನೋಡಿ ಇಲ್ಲಿ ಬಾಡಿ ಸೆಂಟರ್ ಇದೆ, ಅದಾಯ್ತಾ. ಇಲ್ಲಿ ಕಾರ್ನರ್ ಅಲ್ಲಿ Cl minus ಇರಬಹುದು, Na plus ಇರಬಹುದ್ರಿ. The one which is at the corner will be there at the face center. The one which is at the edge center will be there at the body center. ಈ ಪಾಯಿಂಟ್ ಅನ್ನ ಇಟ್ಕೋಬೇಕು. ಇಲ್ಲಿ Na plus ಏನಾದ್ರೂ ಕಾರ್ನರ್ ಆಗಿದ್ರೆ ಅದೇ ಫೇಸ್ ಅಲ್ಲಿ ಇರುತ್ತೆ, Cl minus ಏನಾದ್ರೂ ಕಾರ್ನರ್ ಆಗಿದ್ರೆ ಅದೇ ಫೇಸ್ ಅಲ್ಲಿ ಇರುತ್ತೆ. ಯಾವ್ದು ಕಾರ್ನರ್ ಆಗಿರುತ್ತೋ ಅದು ಫೇಸ್ ಅಲ್ಲಿ ಇರುತ್ತೆ, ಯಾವ್ದು ಎಡ್ಜ್ ಅಲ್ಲಿ ಇರುತ್ತೋ ಅದು ಬಾಡಿ ಸೆಂಟರ್ ಅಲ್ಲಿ ಇರುತ್ತೆ. ಇದು ಪಾಯಿಂಟ್ ಇಂಪಾರ್ಟೆಂಟ್. ಈ ಇದೇ ಎಕ್ಸಾಂಪಲ್ ಅಲ್ಲಿ ನೋಡಿ 8 ಕಾರ್ನರ್ ಅಲ್ಲಿ Cl minus ಇದೆ ಹೌದಾ, 8 ಕಾರ್ನರ್ ಅಲ್ಲಿ Cl minus ಇದೆ ಹೌದಾ. 6 ಫೇಸ್ ಅಲ್ಲಿ ನಿಮಗೆ ಏನಿದೆ, 6 ಫೇಸ್ ಅಲ್ಲಿ ಏನಿದೆ ದಟ್ ಈಸ್ Cl minus ಇದೆ. ಟೋಟಲ್ ಎಷ್ಟಿದೆ 14 ಲ್ಯಾಟಿಸ್ ಪಾಯಿಂಟ್ಸ್ ಇದೆ ಹೌದಾ. ದಟ್ ಈಸ್ ನಂಬರ್ ಆಫ್ Cl minus ions ಎಷ್ಟಿದೆ ಗೊತ್ತಾ, 1/8 into 8 plus 1/2 into 6. 8 ಕಾರ್ನರ್ ಅಲ್ಲಿ 6 ಫೇಸ್ ಅಲ್ಲಿ ಎಷ್ಟಾಯ್ತು ಅಲ್ಲಿಗೆ 4
Cl minus ions per unit cell. ಹೌದಾ? ನಂಬರ್ ಆಫ್ Na+ ions ಇದೆಯಲ್ಲ, that's equal to 1/4 into 12 plus 1. ಯಾಕೆಂದ್ರೆ ಈ ಯೂನಿಟ್ ಸೆಲ್ಗೆ ಎಡ್ಜಸ್ ಎಷ್ಟಿದೆ ನೋಡಿ, 1 2 3 4 4 ಎಡ್ಜ್ ಮೇಲಿದೆ, 1 2 3 4 4 ಎಡ್ಜ್ ಕೆಳಗಿದೆ, 1 2 3 4 ಸೈಡ್ ಇದೆ, ಟೋಟಲ್ 12 ಎಡ್ಜ್ ಇದೆ. ಹಾಗಾಗಿ ಎಡ್ಜ್ ಪಾರ್ಟಿಕಲ್ ಕಾಂಟ್ರಿಬ್ಯೂಷನ್ ಅಷ್ಟು 1/4 into 12 ಒಂದು ಬಾಡಿ ಸೆಂಟ್ರಲ್ ಬರುತ್ತೆ. ಅಂದಾಗ ಎಷ್ಟಾಯ್ತು ಅಲ್ಲಿಗೆ? ದಟ್ ಈಸ್ ಈಕ್ವಲ್ ಟು ಒನ್ಸ್ ಅಗೇನ್ 4 Na+ ions. ನೋಡಿ ಇಲ್ಲಿ ಲ್ಯಾಟಿಸ್ ಪಾಯಿಂಟ್ಸ್ ನೋಡಿ, 8 Cl minus ions, 6 Cl minus, 14 ಲ್ಯಾಟಿಸ್ ಪಾಯಿಂಟ್ಸ್. ಇಲ್ಲಿ 12 Na+ ions ಎಡ್ಜ್ ಅಲ್ಲಿ ಒಂದು ಬಾಡಿ ಸೆಂಟರ್ 13 ಲ್ಯಾಟಿಸ್ ಪಾಯಿಂಟ್ಸ್. ಹೌದಾ? ಟೋಟಲ್ ಲ್ಯಾಟಿಸ್ ಪಾಯಿಂಟ್ಸ್ ಇನ್ NaCl is 27. 14 Cl minus ಇರುತ್ತೆ, 13 Na+ ಇರುತ್ತೆ. ಅಂದ್ರೆ 14 ಯಾಕೆ Cl minus ಆಗಿದೆ? ಯಾವ್ದು ಕಾರ್ನರ್ ಆಗಿರುತ್ತೆ ಅದು 14 ಇರುತ್ತೆ, ಯಾವ್ದು ಎಡ್ಜ್ ಅಲ್ಲಿ ಇರುತ್ತೆ ಅದು 13 ಇರುತ್ತೆ. ಹಾಗಾಗಿ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as. ಹಾಗಾಗಿ 4 Na+, 4 Cl minus ಅಂದ್ರೆ 1 unit cell of sodium chloride contains, yes it is 4 NaCl. Therefore 4 moles of NaCl will have 2 vacancies. ಹೌದಾ? ಒಂದು ಯೂನಿಟ್ ಸೆಲ್ ಅಲ್ಲಿ 4 NaCl ಇದ್ದಾಗ 4 moles of NaCl ಇದ್ರೆ ಎಷ್ಟು ವೇಕೆನ್ಸಿ ಇರುತ್ತೆ? That is how many vacancies? 2 vacancies when Al3+ is added to the NaCl. ಹೌದಾ? ಬಟ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದಾರೆ ನೋಡಿ, ದಟ್ ಈಸ್ ಇನ್ ಯುವರ್ ಪ್ರಾಬ್ಲಮ್, ದಟ್ ಈಸ್ ಕ್ವೆಶ್ಚನ್ ನಂಬರ್ 9 ಇಟ್ ಈಸ್. ಹೌದಾ? ಎಸ್, ಇಲ್ಲಿ ಎಸ್ ಇಟ್ ಈಸ್ ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ವೇಕೆನ್ಸೀಸ್ ಇನ್ 1 mole. 4 moles ಅಲ್ಲಿ 4 moles of NaCl will have 2 vacancies. 1 mole will have, yes it is 1 into 2 divided by 4, that is equal to half mole. You got half moles of vacancy. Half mole ಅಂದ್ರೆ ಏನು? Half into 6 into 10 to the power 23. ಅಂದ್ರೆ I replaced mole by Avogadro number, that is 3 into 10 to the power 23. So this is what we call it as number of moles of, yes it is vacancies of, vacancies produced when Al3+ ions are added to the, yes it is sodium chloride. ಒಂದು Al3+ 2 ವೇಕೆನ್ಸೀಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಒಂದು ಯೂನಿಟ್ ಸೆಲ್ ಅಲ್ಲಿ 4 NaCl ಇದೆ, ಹಾಗಾಗಿ 4 moles of NaCl ಇದ್ರೆ 2 moles of ವೇಕೆನ್ಸೀಸ್ ಇರುತ್ತೆ. 4 moles ಅಲ್ಲಿ 2 moles ವೇಕೆನ್ಸೀಸ್ ಇದ್ರೆ 1 mole ಅಲ್ಲಿ ಎಷ್ಟು? half mole ವೇಕೆನ್ಸಿ ಇರುತ್ತೆ. half mole ಅಂದ್ರೆ, and of course half into Avogadro number, that is 3 into 10 to the power 23. Your answer is, yes it is, your answer is question number 9 ಗೆ first one 3.01 into 10 to the power 23. Yes, go for it. Question number 10 now. Question number 10. Cesium bromide has BCC structure with the edge length of 4.3 angstroms, a shortest interanic distance in angstrom between CS+ and Br-. Shortest interanic distance. ಯಾವ್ದು ಯೂನಿಟ್ ಸೆಲ್ ಅಲ್ಲಿ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಅಂದ್ರೆ ಈ ಡಿಸ್ಟೆನ್ಸ್ ಅನ್ನ ಕೇಳ್ತಾರೆ. ದಿಸ್ ಇಸ್ ರೇಡಿಯಸ್ ಅಂಡ್ ದಿಸ್ ಇಸ್ ರೇಡಿಯಸ್. ದಿಸ್ ಇಸ್ ಶಾರ್ಟರ್ interanic distance because particles are very close. ಈ ಪಾರ್ಟಿಕಲ್ ರೇಡಿಯಸ್ ಆರ್, ಈ ಪಾರ್ಟಿಕಲ್ ರೇಡಿಯಸ್ ಆರ್, ಹೌದಲ್ವಾ? ಶಾರ್ಟೆಸ್ಟ್ interanic distance. For BCC ಗೊತ್ತಿದೆ ನಿಮಗೆ, 4r is equal to √3a. ಹೌದಾ? And of course 2r is equal to √3a divided by 2. ಬರಿಬೋದಾ? Because I want the shortest interanic distance, that is d. 2r ಬೇಕು ನನಗೆ, because I said shortest interanic distance ಅಂದ್ರೆ r plus r, that is 2r, and that is 1.73. It's done ಕೊಟ್ಟಿದ್ದಾರೆ ತಾನೆ ಅವರು, that is 4.3, that is 4.3 divided by 2 there. Yes, and of course 1.73 into 2.15 ಇದು ಡಿವೈಡ್ ಮಾಡ್ಬೋದು ನೋಡಿ. 4.3 can be divided by 2, 2.15 ಆಗುತ್ತೆ. ಈಗ ನೋಡಿ, ಇದು 1.75 ಮಾಡ್ಕೋತೀನಿ, ಇದು 2 ಮಾಡ್ಕೋತೀನಿ, ಎಷ್ಟಾಯ್ತು? ಅರೌಂಡ್ 3.5 ಆಯ್ತು. ಹೌದಾ? 3.5 ಗೆ ಕ್ಲೋಸ್ ಇರ್ತಕ್ಕಂತ ಒಂದು ಆಪ್ಷನ್ ಯಾವ್ದಿದೆ ಅಲ್ಲಿ? ದಟ್ ಈಸ್ ಆಪ್ಷನ್ ಎ. ಸೊ ದಟ್ ಈಸ್ ಫಸ್ಟ್ ಒನ್, ದಟ್ ಈಸ್ ಈಕ್ವಲ್ ಟು 3.72 ಆಂಗ್ಸ್ಟ್ರಾಮ್ ಅಂತೀನಿ ನೋಡಿ. ನಾನು ಹೇಳಿದ್ದಲ್ಲ, ಕ್ಯಾಲ್ಕುಲೇಟರ್ ಇರೋದಿಲ್ಲ ನಿಮಗೆ, ಅದಕ್ಕೋಸ್ಕರ ಅಪ್ರಾಕ್ಸಿಮೇಟ್ ಮಾಡಿ ಬರಿತಾ ಇದ್ದೀನಿ ನಾನು. 1.73 1.75 ಮಾಡ್ಕೊ 1.25 2 ಸರಿ ಮಾಡಿದ್ರೆ ಆಯ್ತು, 3.5 ಆಗುತ್ತಾನೆ. ಆ ಬೇಸಿಸ್ ಮೇಲೆ ನಾನು ಮಾಡಿರೋದು, ಗೊತ್ತಾಯ್ತಾ? ಅದಕ್ಕೆ ಇಂಥವೆಲ್ಲ ಅಪ್ರಾಕ್ಸಿಮೇಷನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಟೈಮ್ ಆಗುತ್ತೆ ಅಷ್ಟೇ. ಎಸ್, ದಟ್ ಈಸ್ ಆಪ್ಷನ್ ಯಾವ್ದಾಯ್ತಾಗಾರೆ 3.72, ಬಿಕಾಸ್ ಆಂಟಿ ಫ್ಲೋರೈಡ್ ಸ್ಟ್ರಕ್ಚರ್ ಇಸ್ ಡಿರೈವ್ಡ್ ಫ್ರಮ್ ಫ್ಲೋರೈಡ್ ಸ್ಟ್ರಕ್ಚರ್ ಬೈ ಅಂತಿದೆ. ಸ್ವಲ್ಪ ನಿಮಗೆ ಆಂಟಿ ಫ್ಲೋರೈಡ್ ಮತ್ತೆ ಫ್ಲೋರೈಡ್ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಫ್ಲೋರೈಡ್ ಸ್ಟ್ರಕ್ಚರ್ ಹ್ಯಾಸ್ ಗಾಟ್, ಎಸ್ ಇಟ್ ಈಸ್, ದಟ್ ಈಸ್ CaF2, ಆಂಟಿ ಫ್ಲೋರೈಡ್ ಇಸ್ Na2O. ಇದು ಎಕ್ಸಾಂಪಲ್ ಇಟ್ಕೊಳ್ಳಿ.
ಇಲ್ಲಿ ಇಷ್ಟೇನೆ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ದೀನಿ. ಇನ್ ದ ಕೇಸ್ ಆಫ್ ಫ್ಲೋರೈಡ್, ದಿಸ್ ಇಸ್ ಫ್ಲೋರೈಡ್. In the case of fluorides, okay na, FCC is produced by acetic Ca plus 2 ions. Ca plus 2 ions are the corners and face centers. FCC will be formed by Ca plus 2 ions. Cations are forming FCC lattice. And cations are there at the corners and face centers. ಹೌದಾ? ಈಗ ನೋಡಿ ಇದೆ ನಿಮಗೆ FCC ಅಂತ ತಗೊಂಡ್ರೆ ಕಾರ್ನರ್ಸ್ ಮತ್ತೆ ಫೇಸ್ ಸೆಂಟರ್ ಅಲ್ಲಿ ಕ್ಯಾಟಯಾನ್ಸ್ ಇರುತ್ತೆ, Ca plus 2 ions ಇರುತ್ತೆ. ಹೌದಾ? Whereas these F minus ions, they are at the tetrahedral voids created by the FCC unit cell. ಈಗ ನೋಡಿ ಇದೇ FCC ಅಂತ ತಗೊಂಡ್ರೆ ಇಲ್ಲಿ ಕ್ಯಾಟಯಾನ್ Ca plus 2 ಇದೆ, ಇದು Ca plus 2, ಇದು Ca plus 2, ಇದು Ca plus 2 ಕಾರ್ನರ್ಸ್ ಅಲ್ಲಿ ಇದೆ. ಹೌದಾ? ಕಾರ್ನರ್ಸ್ ಮತ್ತೆ ಫೇಸ್ ಸೆಂಟರ್ ಇದೆ. ಈ ಯೂನಿಟ್ ಸೆಲ್ ಅಲ್ಲಿ ನೋಡಿ 8 ಬಾಕ್ಸ್ ಕಾಣ್ತಾವೆ ನಿಮಗೆ. ಹೌದಾ? ಈ ಯೂನಿಟ್ ಸೆಲ್ ಅಲ್ಲಿ 8 ಬಾಕ್ಸ್, ಮೇಲ್ 4 ಬಾಕ್ಸ್ ಇದೆ, ಕೆಳಗೆ 4 ಬಾಕ್ಸ್ ಇದೆ. ಆ ಬಾಕ್ಸ್ ಮಧ್ಯೆ ಇರುತ್ತಲ್ಲ ಅದು ಟೆಟ್ರಾಹೆಡ್ರಲ್ ವಾಯ್ಡ್. ಅದ 8 ಬಾಕ್ಸ್ ಅಲ್ಲಿ 8 ವಾಯ್ಡ್ಸ್ ಅಲ್ಲಿ F-1 ಕುತ್ಕೊಳ್ಳುತ್ತೆ. ಆ ಬಾಕ್ಸ್ ಎಲ್ಲ ಮಧ್ಯೆ ಅಲ್ಲಿ F- ಕುತ್ಕೊಳ್ಳುತ್ತೆ. ಅಂದಾಗ F- ಎಷ್ಟಿರುತ್ತೆ? 8 F- ಇರುತ್ತೆ. ಓಕೆನಾ? ಈಗ ನೋಡಿ ನಾನು ಹೇಳಿದೆ Ca plus 2 ಕಾರ್ನರ್ಸ್ ಮತ್ತೆ ಫೇಸ್ ಸೆಂಟರ್ ಅಂತ ಏನು 1/8 × 8 ಪ್ಲಸ್ 1/2 × 6 ಎಷ್ಟಾಯ್ತಲ್ಲ 4 Ca plus 2 ಆಯ್ತು. ಹೌದಾ? F- ಎಲ್ಲಿ ಇರ್ತದೆ? ಬಾಡಿ ಸೆಂಟರ್ ಅಲ್ಲಿ. ಎಷ್ಟಿದು ಬಾಡಿ ಸೆಂಟರ್? 8 ಬಾಕ್ಸ್ ಒಳಗಡೆ, 8 ಬಾಕ್ಸ್ ಒಳಗಡೆ ಬಾಡಿ ಸೆಂಟರ್ ಅಲ್ಲಿ ಇತ್ತು. ಹೌದಾ? F- ಎಷ್ಟು? 8 ಆಯ್ತು. ಅಂದಾಗ Ca plus 2 is to F- ಎಷ್ಟಾಯ್ತು? That's equal to 4:8. That is 1:2. That's why formula is Ca plus 2. Ca plus 2 is to F- is 4:8. ಅಂದ್ರೆ 1:2. That is CaF2. ಹೌದಾ? ಓಕೆನಾ? ಇಲ್ಲಿ ಫ್ಲೋರೈಡ್ ಅಲ್ಲಿ cations are forming FCC. ಇಲ್ಲಿ ನೋಡಿ ಉಲ್ಟಾ ನೋಡಿ, here anions are forming FCC. ಇಲ್ಲಿ ಕ್ಯಾಟಯಾನ್ಸ್ 4 ಇತ್ತು, ಇಲ್ಲಿ ಆನಯಾನ್ಸ್ 4 ಇರುತ್ತೆ. ಯಾಕಂದ್ರೆ ಈಗ ಆಂಟಿ ಫ್ಲೋರೈಡ್ ಅಲ್ಲಿ ಆನಯಾನ್ಸ್ ಆರ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ಸ್ ಅಂಡ್ ಫೇಸ್ ಸೆಂಟರ್ಸ್. ಆನಯಾನ್ಸ್ ಆರ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ಸ್ ಅಂಡ್ ಫೇಸ್ ಸೆಂಟರ್ಸ್. ಎಲ್ಲಿ? ಆಂಟಿ ಫ್ಲೋರೈಡ್ ಅಲ್ಲಿ. ಕ್ಯಾಟಯಾನ್ಸ್ ಆರ್ ಅಟ್ ದಿ ಮಿಡ್ಲ್ ಆಫ್ ದಿ ಎಸಿಟಿಸ್ ಟೆಟ್ರಾಹೆಡ್ರಲ್ ವಾಯ್ಡ್. ಟೋಟಲಿ 8 ವಾಯ್ಡ್ಸ್ ಇದೆ ಈ ಬಾಕ್ಸ್ ಅಲ್ಲಿ. ಆ ಮಿಡ್ಲ್ ಅಲ್ಲಿ ಯಾವ್ದು ಇರ್ತದೆ? ಕ್ಯಾಟಯಾನ್ಸ್ ಇರುತ್ತೆ. ಎಲ್ಲಿ? ಆಂಟಿ ಫ್ಲೋರೈಡ್ ಅಲ್ಲಿ. ರಿವರ್ಸ್, ಇಲ್ಲಿ cations are forming FCC, ಇಲ್ಲಿ anions are forming FCC. ಇಲ್ಲಿ F- ions are at the body center, ಇಲ್ಲಿ Na plus ions are at the body center. ಬಾಡಿ ಸೆಂಟರ್ ಯಾವ್ದು ಇರುತ್ತೆ? ಅದೆಷ್ಟಿರುತ್ತೆ? 8. ಕಾರ್ನರ್ ಮತ್ತೆ ಫೇಸ್ ಸೆಂಟರ್ ಇರೋದು 4 ಇರುತ್ತೆ. ಏನಾಯ್ತು? Na plus is to O minus ಎಷ್ಟಾಯ್ತು? 8:4 ಅಂದ್ರೆ ಎಷ್ಟು? 2:1. ಹೌದಾ? therefore ಫಾರ್ಮುಲಾ ಏನು? Na2O. this is antifluoride. ಹಾಗಾಗಿ just by interchanging positions of cations, interchanging positions of cations, antifluoride can be converted to fluoride, fluoride can be converted to antifluoride. Yes, so that is what we call it as question number 10. ಹಾಗಾಗಿ question number 11 ಗೆ ನಿಮ್ಮ ಆನ್ಸರ್ ಏನಪ್ಪಾ ಅಂದ್ರೆ that is 3, interchanging the positions of positive and negative ions in the lattice. Okay na? Option 4. Okay, we'll go for the question number 12 now. Yes, the question number, yes, it is 12 then. Yes, an alloy of copper, silver, gold is found to have, yes, copper constituting CCP. Therefore, number of copper per unit cell ಎಷ್ಟಾಗುತ್ತೆ? ಕಾಪರ್ CCP ಮಾಡುತ್ತೆ ಅಂದ್ರೆ that is there are 4 atoms in CCP. ಯಾವತ್ತು ತಾನೆ FCC ಎಷ್ಟು ಇರುತ್ತೆ? 4 atoms of copper. Yes, ಅದಕ್ಕೆ 4 ಡೈರೆಕ್ಟ್ ಬರೆದ್ಬಿಟ್ಟಿನಿ ನಾನು. If silver occupy the edge centers, therefore number of silver atoms 4 unit cell ಏನಾಗುತ್ತೆ? ಎಡ್ಜ್ ಅಂದ್ರೆ ಏನು? 1/4 × 12 ಎಡ್ಜಸ್ ಇರುತ್ತೆ. ಎಷ್ಟಾಯ್ತು ಅಲ್ಲಿಗೆ? 3. ಸಿಲ್ವರ್ ಎಷ್ಟಾಯ್ತು ಹಂಗಾರೆ? 3 ಆಯ್ತು. ಅಂಡ್ ಗೋಲ್ಡ್ ಈಸ್ ಅಟ್ ದಿ it is body center. therefore number of gold AU by per unit cell ಎಷ್ಟಾಯ್ತು? ಬಾಡಿ ಸೆಂಟರ್ ಒಂದೇ ತಾನೆ. ಎಡ್ಜ್ ಅಲ್ಲಿ 12, ಎಡ್ಜ್ 12 ಇರ್ತದೆ. ಎಡ್ಜ್ ಕಾಂಟ್ರಿಬ್ಯೂಷನ್ 1/4. ಹಾಗಾಗಿ CU is to AG is to AU ಏನಾಗುತ್ತೆ? 4:3:1. therefore CU4 AG3 and it is AU. This is the formula. CU4 AG3 AU1. So this is what we call it as formula of the resulting alloy. Your answer is option 3. Question number 12. Your option is 3. Yes. Next one. The melting point of rubidium bromide is 682, while that of the sodium fluoride is 988. The principal reason for the melting point of NaF is much higher than rubidium bromide. ಅಂದ್ರೆ ಇಲ್ಲಿ ಸೋಡಿಯಂ ಫ್ಲೋರೈಡ್ ಇದೆ,
ಅಂಡ್ ಇಟ್ ಈಸ್ ರುಬಿಡಿಯಂ ಬ್ರೋಮೈಡ್ ಇದೆ. ಎರಡು ಅಯೋನಿಕ್ ಸಾಲಿಡ್ಸ್, ಹೌದಾ? ಎರಡು ಅಯೋನಿಕ್ ಸಾಲಿಡ್ಸ್ ಇದ್ದಾಗ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಬಟ್ ಇವೆರಡರಲ್ಲಿ NaF has got a high melting point because you know that as the size of the ion decreases, ಏನಾಗುತ್ತೆ? As the size of the ion decreases, ಏನಾಗುತ್ತೆ? Extent of close packing increases. When extent of close packing increases, ಏನಾಗುತ್ತೆ? That is melting point also increases, right? ಹಾಗಾಗಿ yes it is the melting point, yes it is NaF is very high. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವ ಬೆಟರ್ ನೋಡಿ. Two crystals are not isomorphous, and of course they have got almost the same structure, that is isomorphous. Option 1 is not correct. The molar mass of NaF is smaller than rubidium bromide ಅಂತಿದೆ. Molar mass will not be related to the boiling points and melting points, ಹೌದಾ? ಮಾಲಿಕ್ಯುಲರ್ ಮಾಸ್ಗೂ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ಗೆ ಯಾವುದೇ ಸಂಬಂಧ ಇಲ್ಲ, ಅದಕ್ಕೋಸ್ಕರ ನಾವು ಅದನ್ನ ಆಪ್ಷನ್ ತಗೊಳಂಗಿಲ್ಲ. ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ಕ್ಯಾಟಯಾನ್ ಅಂಡ್ ಆನಯಾನ್ ಇಸ್ ಗ್ರೇಟರ್ ಫಾರ್ RBBr and than for NaF. ಅಂದ್ರೆ ಇಲ್ಲಿ RBBr ಇದೆಲ್ಲ ದಟ್ ಇಸ್ ಬಿಗ್ ಅಯಾನ್, ಅಂಡ್ ಆಫ್ ಕೋರ್ಸ್ ದಿಸ್ ಇಸ್ Br. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿಸ್ ಇಸ್ ರುಬಿಡಿಯಂ, ಅಂದ್ರೆ ಇದು Br ಮೈನಸ್. ಅದೇ ಸೋಡಿಯಂ ಚಿಕ್ಕದಿದೆ, ಆಮೇಲೆ ಫ್ಲೋರಿನ್ ಇನ್ನೂ ಚಿಕ್ಕದಿದೆ, ಆಗ ಏನಾಯ್ತು? ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ NaF. ರುಬಿಡಿಯಂ ತುಂಬಾ ಬಿಗ್ ಆಟಮ್, ಬ್ರೋಮೈಡ್ ಕೂಡ ಬಿಗ್ ಇದೆ, ಆಗೇನಾಯ್ತು? ಇಂಟರ್ನಿಕ್ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇದೆ. ಇಫ್ ಇಂಟರ್ನಿಕ್ ಡಿಸ್ಟೆನ್ಸ್ ಇಸ್ ಲಾರ್ಜ್, ಏನಾಗುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಲೆಸ್. If force of attraction is less, ಏನಾಗುತ್ತೆ? Melting point will be less. Therefore, rubidium bromide has got less melting point. Sodium chloride has got high melting point. Your option is 3 there. Yes. And ನೋಡಿ, that bond in rubidium bromide is more covalent ಅಲ್ಲ. The bond in rubidium bromide is ionic, of course. Okay na? But ಇಲ್ಲಿ internuclear distance ಜಾಸ್ತಿ ಇರೋದ್ರಿಂದ melting point ಕಡಿಮೆ ಇದೆ. Yes. So this is of question number 12. And of course, look at the next one there. Ionic radius of Cl minus ions is 1.81 angstrom. The interionic distance of NaCl and NaF is 2.7 angstrom and 2.31 angstroms respectively. What is the ionic radius of? Yes, it is F minus. Radius of Na plus radius of Cl minus is what we call it as interionic distance between Na plus and Cl minus, and that is given, that is 2.79 angstrom. Radius of Na plus radius of F minus is also given internic distance, that is 2.31 angstrom. Yes. Radius of Cl minus is given, that is 1.81 angstrom. ಹೌದಾ? You are supposed to calculate radius of F minus. ಹೌದಾ? ಕೊಟ್ಟರೆ ಇನ್ಫಾರ್ಮೇಶನ್ ಬರ್ಕೊಳ್ಳಿ, ಒಂದಿನ ಸಬ್ಟ್ರಾಕ್ಟ್ ಮಾಡಿ ಏನಾಗುತ್ತೆ? or Cl minus minus or F minus. ಇದನ್ನ ಇದರ ಕಳೆದಿದ್ದೀನಿ. ದಟ್ ಈಸ್ ಇಫ್ ಐ ಕಾಲ್ ಇಟ್ ಆಸ್ ಇಕ್ವೇಶನ್ 1, ಇಕ್ವೇಶನ್ 2 ಆದ್ರೆ 1 minus 2 ಮಾಡ್ಕೊಂಡ್ರೆ ಏನಾಯ್ತು? ಈಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. or Cl minus minus or F minus, that's equal to 2.79 minus 2.3 ಎಷ್ಟಾಗುತ್ತೆ? Yes, it is 0.48 ಆಗುತ್ತೆ. So this is or Cl minus minus or F minus is 0.48. ನಿಮಗೆ ಬೇಕಾಗಿರೋದೇನು? or of F minus, that's equal to, yes, or of Cl minus minus 0.48. Cl minus ಎಷ್ಟಿದೆ? 1.81 minus 0.48 ಎಷ್ಟಾಗುತ್ತೆ? That is yes, it is 0. That is 1 point. Yes, it is. This is 3, and of course this is 1.33 angstrom. So this is what we call it as your option. Yes, it is option 3 there. And of course for question number 14, your option is 3. That is question number 15. Ratio of coordination number of P to that of Q, B, Y to Y is to Z. ಅಂದ್ರೆ coordination number of P ಮತ್ತೆ coordination number of Q ಕೊಟ್ಟಿದ್ದಾರೆ. Coordination number of P is Y, coordination number of Q is Z. What is the formula of the solid? Coordination number ಅಂದ್ರೆ ಏನು? Number of immediate neighbors around a given particle. ಈಗ coordination number of P is Y ಅಂದ್ರೆ ಏನರ್ಥ? Yes, that is number of Q around P is equal to Y ಅಂತ ಅರ್ಥ. Coordination number of P is Y ಅಂದ್ರೆ ಏನು? Number of Q around P is Y ಅಂತ. Coordination number of Q is Z ಅಂದ್ರೆ ಏನು? Number of P around Q is Z ಅಂತ ಅರ್ಥ. ಈ coordination number of P Y ಅಂದ್ರೆ ಅರ್ಥ ಏನು? Y number of Q particles around P ಅಂತ. Coordination number of Q is Z. ಯಾಕೆ? There are Z number of P particles around Q ಅಂತ ಅರ್ಥ. ಹಾಗಾಗಿ what is the number of P and Q here? How many particles of P are there? Z. How many particles of Q are there? Y. Therefore, formula is QPZ QY. ಅಲ್ವಾ? Very simple ತಾನೆ, right?
ಕೋಆರ್ಡಿನೇಷನ್ ಅಂದ್ರೆ ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಅರೌಂಡ್ ಗಿವನ್ ಪಾರ್ಟಿಕಲ್. ಕೋಆರ್ಡಿನೇಷನ್ ನಂಬರ್ ಆಫ್ ಪಿ ಇಸ್ ವೈ ಅಂದ್ರೆ ಏನು? ದೇರ್ ಆರ್ y ನಂಬರ್ ಆಫ್ q ಪಾರ್ಟಿಕಲ್ಸ್ ಅರೌಂಡ್ p. therefore ನಂಬರ್ ಆಫ್ q ಎಷ್ಟು? y. ಕೋಆರ್ಡಿನೇಷನ್ ನಂಬರ್ q is z ಅಂದ್ರೆ ಏನು? there are z number of p particles around q ಅಂದ್ರೆ number of p ಎಷ್ಟು? z. number of p z, number of q y. therefore formula is pzqy. ಅಷ್ಟೇ, right? next 16. analysis shows that nickel has a formula that is Ni 0.98O ಅಂತ ಇದೆ. yes, percentage of nickel present as Ni plus 2 Ni plus 3. ನಿಮ್ಗೆ ಗೊತ್ತಿದೆ, metal deficiency defect is shown by the ions which will be having variable vacancy, variable oxidation states ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ let number of Ni plus 2 x ಅಂತ ಇಟ್ಕೊಂಡು, ಯಾಕಂದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ Ni plus 2 ಬೇಕು, ಪರ್ಸೆಂಟೇಜ್ ಆಫ್ Ni 3 plus ಬೇಕಲ್ಲ, ಅದಕ್ಕೋಸ್ಕರ ಯಾವ್ದಾದ್ರು ಒಂದು x ಅಂತ ತಗೊಂಬೇಡಿ. ನಂಬರ್ ಆಫ್ Ni plus 2 x ಅಂತ ಇರೋದು. therefore ನಂಬರ್ ಆಫ್ Ni 3 plus ಎಷ್ಟಾಗುತ್ತೆ? 0.98 minus x ಅಂದ್ರೆ ಟೋಟಲ್ ನಂಬರ್ ಆಫ್ ನಿಕೆಲ್ ಎಷ್ಟು? 0.98. ಅದರಲ್ಲಿ ನಿಕೆಲ್ 2 ಪ್ಲಸ್ ಇದೆ, ನಿಕೆಲ್ 3 ಪ್ಲಸ್ ಇದೆ. ನಿಕೆಲ್ ಪ್ಲಸ್ 2 ನ x ಅಂತ ತಗೊಂಡ್ರೆ ಪ್ಲಸ್ 3 ಆಯ್ತು, ಉಳಿದಿದ್ದು ಪ್ಲಸ್ 3, ದಟ್ ಇಸ್ 0.98 ಮೈನಸ್ x. ಹೌದಾ? therefore ಇನ್ನೊಂದು ಟೋಟಲ್ ಪಾಸಿಟಿವ್ ಚಾರ್ಜ್ ಆನ್ ನಿಕೆಲ್ ಇಸ್ ಈಕ್ವಲ್ ಟು ಟೋಟಲ್ ನೆಗೆಟಿವ್ ಚಾರ್ಜ್ ಆನ್ O minus 2. ಹೌದಾ? ಇದು ಗೊತ್ತಾ? ಟೋಟಲ್ ಚಾರ್ಜ್ ಆನ್ ನಿಕೆಲ್ ಇಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಆನ್ ಆಕ್ಸಿಜನ್. ಟೋಟಲ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಆನ್ ನಿಕೆಲ್, ನಿಕೆಲ್ ಪ್ಲಸ್ 2 ಎಷ್ಟಿದೆ? ಇಂಟು ಎಕ್ಸ್. ಇನ್ನೊಂದೇನಿದೆ? ನಿಕೆಲ್ 3 ಪ್ಲಸ್ ಎಷ್ಟಿದೆ? ಅದು ದಟ್ ಈಸ್ 0.98 ಮೈನಸ್ ಎಕ್ಸ್. ಇದು ಎಕ್ಸ್ ನಂಬರ್ ಆಫ್ ಪ್ಲಸ್ 2 ಚಾರ್ಜಸ್ ಇದೆ, 0.98 ಮೈನಸ್ ಎಕ್ಸ್ ನಂಬರ್ ಆಫ್ ಪ್ಲಸ್ 3 ಚಾರ್ಜಸ್ ಇದೆ. ದಟ್ಸ್ ಈಕ್ವಲ್ ಚಾರ್ಜ್ ಆಫ್ ಆಕ್ಸಿಜನ್ ಎಷ್ಟು? 2. therefore it is equal to 2x plus ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 2.96 ಆಗುತ್ತೆ, 94 ಆಗುತ್ತೆ. ಎಸ್, ಅಂಡ್ ಆಫ್ ಕೋರ್ಸ್ ಮೈನಸ್ 3x ದಟ್ಸ್ ಈಕ್ವಲ್ ಟು 2. ಹೌದಾ? ಅಂಡ್ ಆಫ್ ಕೋರ್ಸ್ ದಟ್ಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿ, ದಟ್ ಈಸ್ ಎಸ್ ಇಟ್ ಈಸ್ x is equal to 2.94 minus 2, that's equal to 0.94. that is, what is this? Ni plus 2 ಇದು. ಹಾಗಾದ್ರೆ Ni 3 plus ಎಷ್ಟಾಯ್ತು? Ni 3 plus is 0.98 minus 0. yes it is ಎಷ್ಟು? 0.94, that is 0.04 ಆಯ್ತು. ಹೌದಾ? ಬಟ್ ನಮಗೆ ಕೇಳಿರೋದು ಪರ್ಸೆಂಟೇಜ್. ಎಸ್, therefore percentage of Ni plus 2 is equal to amount of Na plus 2 ಎಷ್ಟಿದೆ? 0.94 ಇದೆ. ಟೋಟಲ್ ಅಮೌಂಟ್ ಎಷ್ಟಿದೆ? 0.98 ಇದೆ. ಹೌದಾ? ಇಂಟು 100. ಹೌದಾ? ದಿಸ್ ಇಸ್ ಪರ್ಸೆಂಟೇಜ್ ಆಫ್ Ni plus 2. ಈಗ ನೋಡಿ, ಇದು ಅಕಸ್ಮಾತ್ 0.94 ಇಲ್ಲೂ ಕೂಡ 0.94 ಇದ್ದಿದ್ರೆ 1 ಬಂದ್ಬಿಡ್ತಿತ್ತು. ಹೌದಾ? ಇದು 0.94 by 0.98 ಇರೋದ್ರಿಂದ ಲೆಸ್ ದೆನ್ 1, ಅರೌಂಡ್ 0.96 ಬರುತ್ತೆ. ನೀವು ಬೇಕಾದ್ರೆ ನೋಡಿ, ದಟ್ ಈಸ್ 96% ಏನಾಯ್ತು? Ni plus 2. ಈಗ Ni plus 3 ಎಷ್ಟು ಉಳಿತದೆ? ಹಾಗಾದ್ರೆ Ni plus 3 ಎಷ್ಟು? 4%. 4% Ni plus 3, 96% Ni plus 4, Ni plus 2 ಬರ್ತದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಕ್ವೆಶ್ಚನ್. 16 ಗೆ ನಿಮ್ಮ ಆಪ್ಷನ್ ಯಾವುದು? ಎಸ್, ಇಟ್ ಈಸ್ 1. ಎಸ್, I'll go for the question number 17. Yes. So the question number 17. If in diamond there is a unit cell of carbon atoms as FCC, if carbon atom is sp3 hybridized, what fraction of voids are occupied by carbon atoms ಅಂತ ಇದೆ. ಇಲ್ಲಿ ಕ್ಲಿಯರ್ ಆಗಿದೆ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ? ಹಾಗಾದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿರ್ತದೆ? ದಟ್ಸ್ ಈಕ್ವಲ್ ಟು 4. ಯಾಕೆ? FCC. how many particles are present in FCC? 4 particles. ಹಾಗಾಗಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಫಾರ್ ಯೂನಿಟ್ ಸೆಲ್ ಎಷ್ಟು? 4. ಹಾಗಾದ್ರೆ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಎಷ್ಟು? ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಎಷ್ಟಾಗುತ್ತೆ? ದಟ್ ಈಸ್ ಈಕ್ವಲ್ ಟು 8 ಅಲ್ವಾ? ಡಬಲ್ ಆಗುತ್ತಲ್ವಾ? 8 ವಾಯ್ಡ್ಸ್ ಅಲ್ಲಿ 4 ಪಾರ್ಟಿಕಲ್ ಇದೆ. ಹೌದಾ? ಅಂದಾಗ how many number of voids are occupied by the particle? 4. ಹಾಗಾದ್ರೆ out of 8 voids 4 voids are occupied by particles. ಹೌದಾ? out of 8 voids, that is out of 8 voids, yes it is 4 voids are occupied by the particles. ಹೌದಾ? ಹಾಗಾದ್ರೆ what about for 100? that is what we call as 100 into 4 divided by 8, that's equal to 0.5, and that is 50% of the voids will be occupied by particles. 4 ಪಾರ್ಟಿಕಲ್ಸ್ ಇದ್ರೆ ವಾಯ್ಡ್ಸ್ 8 ಆಗುತ್ತೆ. 8ರಲ್ಲಿ 4 ಪಾರ್ಟಿಕಲ್ ಇದೆ ಅಂದ್ರೆ 4 ವಾಯ್ಡ್ಸ್ ಮಾತ್ರ ಅಕ್ಯುಪೈ ಆಗಿದೆ, ಇನ್ನು 4 ವೇಕೆಂಟ್ ಇದೆ. ಅಂದಾಗ how much percentage occupied? 50% is occupied by the particles, right? So this is what we call question number 17. Yes.
ನೆಕ್ಸ್ಟ್ ಇದು ಅವಾಗಲೇ ಹೇಳಿದ್ದೀನಿ 1 ಯೂನಿಟ್ ಸೆಲ್ ಆಫ್ ಸೋಡಿಯಂ ಕ್ಲೋರೈಡ್ ಕಂಟೈನ್ಸ್ ಎಸ್ ಇಟ್ ಈಸ್ ಹೇಳಿದ್ನಲ್ಲ ಅವಾಗಲೇ 4 Na ಪ್ಲಸ್ ಅಂಡ್ ಎಸ್ ಇಟ್ ಈಸ್ 4 Cl ಮೈನಸ್ ಅಯಾನ್ಸ್. ಅವಾಗಲೇ ಜಸ್ಟ್ ಹೇಳಿದ್ದೀನಿ ನಿಮಗೆ. ಜಸ್ಟ್ ಫಾರ್ ಈ ಪ್ರಶ್ನೆ ಬರೆಯೋದಾದ್ರೆ ನಂಬರ್ ಆಫ್ Cl minus ions is equal to 1/8 into a corner plus 1/2 into 6, that's equal to 4 Cl minus. Number of Na plus 1/4 into 12 edges ಅಲ್ಲಿ ಹೌದಾ ಪ್ಲಸ್ 1 ಹೇಳಿದಲ್ಲ ನಿಮಗೆ. ಇದೇ ಸೋಡಿಯಂ ಕ್ಲೋರೈಡ್ ಇಲ್ಲಿದೆ ಕಾರ್ನರ್ ಫೇಸ್ 14 ಹೌದಾ 8 ಕಾರ್ನರು 6 ಫೇಸ್ 14 8 ಕಾರ್ನರು 6 ಫೇಸ್ 8 ಕಾರ್ನರು 6 ಫೇಸ್ 14 ಟೋಟಲ್ ಪಾರ್ಟಿಕಲ್ಸ್ 4 ಆಯ್ತು. Cl ಮೈನಸ್ ಕಾರ್ನರ್ ಇದ್ರೆ Na ಪ್ಲಸ್ ಎಲ್ಲಿರ್ತದೆ ಎಡ್ಜ್ ಅಲ್ಲಿ ಎಷ್ಟು ಎಡ್ಜ್ ಇದಾವೆ 12 ಎಡ್ಜ್ ಪಾರ್ಟಿಕಲ್ ಕಾಂಟ್ರಿಬ್ಯೂಷನ್ 1/4 ಇದು ಎಡ್ಜ್ ಅಲ್ಲಿ ಇದ್ರೆ ಅದೇ ಬಾಡಿ ಸೆಂಟರ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಎಷ್ಟಾಯ್ತು ಇದು ಕೂಡ 4 Na ಪ್ಲಸ್. therefore 1 unit cell of sodium chloride contains 4 Cl minus ions and 4 Na plus ions. ಆದ್ರೆ coordination number of Na plus is 6, coordination number of Cl minus is 6. ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡ್ರಿ ಈ NaCl ಅಲ್ಲಿ ಬಾಡಿ ಸೆಂಟರ್ ಇದೆ Na ಪ್ಲಸ್ ನೀವು ನೆನ್ಪಿಟ್ಕೊಂಡ್ರೆ ನೋಡಿದ್ರೆ ಅದ್ರ ಸುತ್ತ ಎಷ್ಟು ಗ್ರೀನ್ ಪಾರ್ಟಿಕಲ್ಸ್ ನೋಡಿ. ಇಲ್ಲೊಂದಿದೆ 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 4 ಆಯ್ತಾ. ಮೇಲೊಂದಿದೆ ಕೆಳಗೊಂದಿದೆ 6 ಇದೆ ನೋಡಿ. ಈಚ್ Na ಪ್ಲಸ್ ಇಸ್ ಸರೌಂಡೆಡ್ ಬೈ 6 Cl ಮೈನಸ್. ಈಚ್ Cl ಮೈನಸ್ ಇಸ್ ಸರೌಂಡೆಡ್ ಬೈ 6 Na ಪ್ಲಸ್. ಇಲ್ಲಿ ನೋಡಿ ಇದೇ ಗ್ರೀನ್ ಪಾರ್ಟಿಕಲ್ ತಗೊಂಡ್ರೆ ನೀವು ಇಲ್ಲೊಂದು Na ಪ್ಲಸ್ ಇಲ್ಲೊಂದು Na ಪ್ಲಸ್ ಇಲ್ಲೊಂದಿದೆ ಇಲ್ಲಿ 4 ಆಯ್ತಾ. ಇಲ್ಲೊಂದಿದೆ 5 ಆಯ್ತಾ. ಇದು ಮುಂದುಗಡೆ ಒಂದಿರುತ್ತೆ 6. ಅಂದ್ರೆ ಈಚ್ Na ಪ್ಲಸ್ ಇಸ್ ಸರೌಂಡೆಡ್ ಬೈ 6 Cl ಮೈನಸ್. ಈಚ್ Cl ಮೈನಸ್ ಇಸ್ ಸರೌಂಡೆಡ್ ಬೈ 6 Na ಪ್ಲಸ್. ಕೋಆರ್ಡಿನೇಷನ್ ನಂಬರ್ 6 ಇರ್ತದೆ ಬಟ್ ನಂಬರ್ ಆಫ್ ಪಾರ್ಟಿಕಲ್ಸ್ 4 ಇರ್ತದೆ. ಎಸ್ ದಟ್ ಈಸ್ ನೆಕ್ಸ್ಟ್. The radii of Na plus and Cl minus ions are 95, 181 respectively. Edge length of NaCl unit cell is. ನೀವು ಯಾವ್ದಾದ್ರು NaCl ಎಡ್ಜ್ ಅನ್ನ ತಗೊಂಡ್ರೆ ಇದು ಎಡ್ಜ್ ಅಂತ ಇಟ್ಕೊಳ್ಳಿ. ಎಸ್ ಇಲ್ಲಿ ಎಡ್ಜ್ ಅಲ್ಲಿ ಒಂದು ಪಾರ್ಟಿಕಲ್ ಇರ್ತದೆ. ಎಸ್ ಬಾಡಿ ಸೆಂಟರ್ ಒಂದು ಪಾರ್ಟಿಕಲ್ ಇರ್ತದೆ. ಇದು ಕಾರ್ನರ್ ಅಲ್ಲಿ. ಎಸ್ ಈ ತರ. ಎಸ್ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ದಿಸ್ ಇಸ್ ದ ಎಡ್ಜ್ ಆಫ್ ದಿ NaCl. ಎಡ್ಜ್ ಆಫ್ ಯೂನಿಟ್ ಸೆಲ್ ಆಫ್ ಸೋಡಿಯಂ ಕ್ಲೋರೈಡ್. ನೋಡಿ ನಾನು ಬರೆದಿರೋದು ಇದು Cl ಮೈನಸ್ ಹೌದಾ. ಇದು Cl ಮೈನಸ್. ನೆಕ್ಸ್ಟ್ ಏನಿದೆ Na ಪ್ಲಸ್. ಇದು Na ಪ್ಲಸ್. ನೆಕ್ಸ್ಟ್ ಏನಿದೆ Cl ಮೈನಸ್ ಹೌದಾ. ಓಕೆನಾ. ನಿಮಗೆ ಕೇಳಿರೋದೇನು ಎಡ್ಜ್ ಲೆಂತ್. ಎಸ್ ಇದು ರೇಡಿಯಸ್ ಆಫ್ Cl ಮೈನಸ್. ಇದು ರೇಡಿಯಸ್ ಆಫ್ Cl ಮೈನಸ್. therefore the radius of Cl ಮೈನಸ್ ಎಷ್ಟು 2 ಟೈಮ್ಸ್ ಪ್ಲಸ್ ಇದೇನಿದು ರೇಡಿಯಸ್ ಆಫ್ Na ಪ್ಲಸ್ ರೇಡಿಯಸ್ ಆಫ್ Na ಪ್ಲಸ್ ದಟ್ ಇಸ್ 2 ಟೈಮ್ಸ್ ರೇಡಿಯಸ್ ಆಫ್ Na ಪ್ಲಸ್ ಹೌದಾ. ದಟ್ಸ್ ಈಕ್ವಲ್ ಟು ಎಡ್ಜ್ ಲೆಂತ್ ಆಫ್ ಎಸ್ ಇಟ್ ಇಸ್ ಸೋಡಿಯಂ ಕ್ಲೋರೈಡ್. ಓಕೆ 2 into 181 ಪ್ಲಸ್ 2 into 95 ದಟ್ಸ್ ಈಕ್ವಲ್ ಟು ಎಡ್ಜ್ ಲೆಂತ್ ಹೌದಾ. Na ಪ್ಲಸ್ ರೇಡಿಯಸ್ ಎಷ್ಟಿದೆ 95 pm ಇದೆ. Cl ಮೈನಸ್ ರೇಡಿಯಸ್ ಎಷ್ಟಿದೆ ಎಸ್ ಇಟ್ ಇಸ್ 181 ಇದೆ. ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ 362 ಪ್ಲಸ್ ಎಷ್ಟಾಗುತ್ತೆ ಇದು 170 ದಟ್ ಕಮ್ ಸಾರಿ 190 ನಾ. ಎಸ್ 190 ದಟ್ಸ್ ಈಕ್ವಲ್ ಟು 552 pm. ದಟ್ಸ್ ಈಕ್ವಲ್ ಟು 552 pm. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎಸ್ ಇಟ್ ಈಸ್ ದಿ ಎಡ್ಜ್ ಲೆಂತ್ ಆಫ್ ಸೋಡಿಯಂ ಕ್ಲೋರೈಡ್. ಎಸ್ ಆಗ್ಬೋದಾ. ದಟ್ ಈಸ್ ಕ್ವೆಶ್ಚನ್ ನಂಬರ್. Yes, it is 18. Next one, sorry, 19 ಇದು. Question number 19 ಗೆ ಆಪ್ಷನ್ ಯಾವುದು 3. How many cubes can share cubic unit cell ಅಂತ ಇದೆ. ಒಂದು ಕ್ಯೂಬಿಕ್ ಯೂನಿಟ್ ಸೆಲ್ ಅನ್ನ ಎಷ್ಟು ಕ್ಯೂಬ್ಸ್ ಶೇರ್ ಮಾಡ್ಕೋಬಹುದು. ಇದೆ ಕ್ಯೂಬಿಕ್ ಯೂನಿಟ್ ಸೆಲ್ ಅಂತ ಇಟ್ಕೊಳ್ಳಿ. How many cubes can share this unit cell ಅಂದ್ರೆ ಇಲ್ಲೊಂದು ಹೌದಾ. ಇಲ್ಲೊಂದು 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 4 ಆಯ್ತಾ. ಇಲ್ಲೊಂದು ಇಲ್ಲೊಂದು ಎಷ್ಟಾಯ್ತು ಅಲ್ಲಿಗೆ 6. because it has got 6 faces. Therefore, 1 cubic unit cell can be shared by 6 cubes. Your answer is option, yes it is 3 for question number 20 there. Yes, option 3 for question number 20. Yes, we'll go for the question number. Cesium chloride on heating to 760 kelvin changes into cesium chloride upon heating is changed to NaCl. Yes, okay na. 21 ಗೆ cesium chloride on heating to 760 kelvins it changes to what ಅಂತ ಕೇಳಿದ್ದಾರೆ. ನೋಡಿ ionic crystals ಅಲ್ಲಿ geometries of the crystals, ionic crystals can be explained on the basis of radius ratio. Radius ratio of radius of cation to radius of anion. ನಿಮಗೆ ಗೊತ್ತಿದೆ radius of cation is always less than radius of anion. cation ಯಾವತ್ತೂ ಚಿಕ್ಕದಿರುತ್ತೆ anion ಜಾಸ್ತಿ ಇರುತ್ತೆ. ಹಾಗಾಗಿ radius ratio is always less than 1. ನಾನು ಹೇಳ್ತಾ ಇದ್ದೆ cation ಸೈಜ್ ಜಾಸ್ತಿ ಆದಂಗೆ ಏನಾಗುತ್ತೆ ಗೊತ್ತಾ ಕೋಆರ್ಡಿನೇಷನ್ ನಂಬರ್ ಜಾಸ್ತಿ ಆಗುತ್ತೆ.
ಕ್ಯಾಟಯಾನ್ ಸೈಜ್ ಜಾಸ್ತಿ ಆದಾಗ ಏನಾಗುತ್ತೆ, ರೇಡಿಯಸ್ ರೇಷಿಯೋ ಜಾಸ್ತಿ ಆಗುತ್ತೆ. ರೇಡಿಯಸ್ ರೇಷಿಯೋ ಜಾಸ್ತಿ ಆದ್ರೆ ಕೋಆರ್ಡಿನೇಷನ್ ನಂಬರ್ ಜಾಸ್ತಿ ಆಗುತ್ತೆ. ಅಂದ್ರೆ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು, ನಂಬರ್ ಆಫ್ ಇಮಿಡಿಯೇಟ್ ನೈಬರ್ಸ್ ಅರೌಂಡ್ ಎ ಗಿವನ್ ಪಾರ್ಟಿಕಲ್. ನಮ್ಮ ರೆಗ್ಯುಲರ್ ವಿಡಿಯೋಸ್ ನೋಡಿ ಅದರಲ್ಲೆಲ್ಲ ಹೇಳಿದ್ದೀನಿ ನಿಮಗೆ, ರೈಟ್. ಇಲ್ಲಿ ಏನಾಗಿದೆ ನೋಡಿ, ರೇಡಿಯಸ್ ರೇಷಿಯೋ 0.225 to 0.414 ಅಂದ್ರೆ ಕೋಆರ್ಡಿನೇಷನ್ ನಂಬರ್ ಇಸ್ 4 ಅಂತ. ಅಂದ್ರೆ ಈಚ್ ಕ್ಯಾಟಯಾನ್ ಇಸ್ ಸರೌಂಡ್ ಬೈ 4 anions ಅಂತ ಅರ್ಥ. ರೇಡಿಯಸ್ ರೇಷಿಯೋ 0.41 ಇಂದ 0.732 ಇದ್ರೆ ಕೋಆರ್ಡಿನೇಷನ್ ನಂಬರ್ 6 ಅಂತ. ಅಂದ್ರೆ ಈಚ್ ಕ್ಯಾಟಯಾನ್ ಇಸ್ ಸರೌಂಡೆಡ್ ಬೈ 6 Cl minus 6 anion ಅಥವಾ ಈಚ್ anion is surrounded by 6 cations ಅಂತ ಅರ್ಥ. ರೇಡಿಯಸ್ ರೇಷಿಯೋ 0.732 ಇಂದ 1 ಇದ್ರೆ ಕೋಆರ್ಡಿನೇಷನ್ ನಂಬರ್ 8 ಅಂದ್ರೆ ಏನರ್ಥ, as the radius of the cation increases ಅಥವಾ as radius ratio increases coordination number also increases ಅಂತ ಅರ್ಥ. ಹೌದಾ. ಇಲ್ಲಿ ಏನಿದೆ ಅಂದ್ರೆ ಸೀಸಿಯಂ ಕ್ಲೋರೈಡ್ ಇದೆ ಕ್ಯಾಟಯಾನ್, ಇನ್ನೊಂದೇನಿದೆ Cl minus ಇದೆ. ಹೌದಾ. ಇದು ಸ್ಮಾಲ್ ಕ್ಯಾಟಯಾನ್, ಇದು ಬಿಗ್, ಇದು ಸ್ಮಾಲ್ ಕ್ಯಾಟಯಾನ್ ಅಂಡ್ ಆಫ್ ಕೋರ್ಸ್ ದಿಸ್ ಇಸ್ ಬಿಗ್ anion. ಹೌದಾ. ದಿಸ್ ಇಸ್ Cl minus. ಹೌದಾ. ಇದನ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಔಟ್ ಆಫ್ ಕ್ಯಾಟಯಾನ್ ಅಂಡ್ anion which is affected to the maximum extent ಅಂದ್ರೆ anions will be affected. ಯಾಕಂದ್ರೆ electrons are far away from the nucleus. ಹೀಟ್ ಮಾಡಿದಾಗ electrons they are far away from nucleus. ಹಾಗಾಗಿ that is size of anion increases. ಕ್ಲೌಡ್ ಎಕ್ಸ್ಪಾಂಡ್ ಆಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪಾಂಡ್ ಆಗುತ್ತೆ, ಸೈಜ್ ಆಫ್ anion ಇನ್ಕ್ರೀಸ್ ಆಗುತ್ತೆ. ಸೈಜ್ ಆಫ್ anion ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ರೇಡಿಯಸ್ ಆಫ್ anion increases. if radius of anion increases ಏನಾಗುತ್ತೆ, yes, radius ratio decreases. ಅಂದ್ರೆ when the temperature is raised, radius of anion increases, radius ratio decreases. Cesium chloride ಅಲ್ಲಿ 8:8 ಅಂದ್ರೆ each CS plus is surrounded by 8 Cl minus, each Cl minus is surrounded by 8 CS plus ಅಂತ ಅರ್ಥ. ನಾನು ಹೀಟ್ ಮಾಡಿದಾಗ ರೇಡಿಯಸ್ ರೇಷಿಯೋ ಕಡಿಮೆ ಆಗುತ್ತೆ, ಹಾಗಾಗಿ 8:8 ಟೈಪ್ is converted to 6:6. ಹಾಗಾಗಿ 0.732 1 ಇದೆಯಲ್ಲ ಈ ರೇಷಿಯೋ 0.41 to 0.732 ಆಗ್ಬಿಡುತ್ತೆ. ಯಾಕಂದ್ರೆ when temperature is increased, radius of anion increases. if radius of anion increases, radius ratio decreases. if radius ratio decreases, coordination number decreases. therefore 8:8 type is converted to 6:6 type. ಅದೇ ತರ ನೀವೇನಾದ್ರೂ ಪ್ರೆಷರ್ ಅಪ್ಲೈ ಮಾಡಿದ್ರೆ, ಹೈ ಪ್ರೆಷರ್ ಅಪ್ಲೈ ಮಾಡಿದ್ರೆ, ನಾನು ಪ್ರೆಷರ್ ಅಪ್ಲೈ ಮಾಡಿದಾಗ ಯಾವ್ದು ಬೇಗ ಕಂಪ್ರೆಸ್ ಆಗುತ್ತೆ, ಮತ್ತೆ Cl minus ಕಂಪ್ರೆಸ್ ಆಗುತ್ತೆ. Cl minus ಕಂಪ್ರೆಸ್ ಆಗ್ಬಿಟ್ಟು ಏನಾಗುತ್ತೆ, ರೇಡಿಯಸ್ ಆಫ್ anion decreases. ರೇಡಿಯಸ್ ಆಫ್ anion ಡಿಕ್ರೀಸ್ ಆದ್ರೆ ರೇಡಿಯಸ್ ರೇಷಿಯೋ ಇನ್ಕ್ರೀಸಸ್. ಆಗ 6:6 ಟೈಪ್ ಈಸ್ ಕನ್ವರ್ಟೆಡ್ ಟು 8:8 ಟೈಪ್. ಟೆಂಪರೇಚರ್ ಜಾಸ್ತಿ ಆದ್ರೆ ಕೋಆರ್ಡಿನೇಷನ್ ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆದ್ರೆ ಕೋಆರ್ಡಿನೇಷನ್ ನಂಬರ್ ಜಾಸ್ತಿ ಆಗುತ್ತೆ. ಇದನ್ನ ಅಲ್ಲಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ, ಅದಕ್ಕೋಸ್ಕರ ಈ ಪ್ರಶ್ನೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 22. a matchbox exhibits, ನಿಮ್ಗೆ ಗೊತ್ತಿದೆ, ಆರ್ಥೋರೋಂಬಿಕ್ ಟೈಪ್ where a not equal to b, b not equal to c, and alpha equals to beta, beta equals to gamma, that's equal to 90 degree. I explained it in my regular videos also, and where you can understand it. ನೀವು ಇದೆಲ್ಲ ಹೇಗೆ ನೆನ್ಪಿಟ್ಕೋಬೇಕು ಅಂತ ಕೂಡ ನಿಮಗೆ ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ ಅಲ್ಲಿ. ಹೌದಾ, ಕ್ರಿಸ್ಟಲ್ ಸಿಸ್ಟಮ್ಸ್ ಅಲ್ಲಿ. ಹೌದಾ, ಬೇಕಾದ್ರೆ ನೋಡಿ, ವಿಡಿಯೋಸ್ ಅನ್ನ ನೋಡಿ, ಸಾಲಿಡ್ ಸ್ಟೇಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಆಪ್ಷನ್, ಎಸ್ ಇಟ್ ಈಸ್ 4 there. The designation of the pattern AB pattern is found in HCP. The first layer is similar to third layer, second layer is similar to fourth layer, third layer is similar to fifth layer. ಈ ತರ AB pattern in HCP. ನಿಮ್ಗೆ ಗೊತ್ತಾ, ABC pattern in CCP. ಇದ್ರ ಬಗ್ಗೆ ಕೂಡ ತುಂಬಾ ಡೀಟೇಲ್ ಆಗಿ ನಿಮಗೆ ಮಾಡೆಲ್ಸ್ ಮೂಲಕ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಗ ಹೋಗಿ ಇನ್ನೊಂದ್ಸರಿ ನೋಡ್ಕೊಳ್ಳಿ ಬೇಕಾರೆ. ಸೊ ದಿಸ್ ಇಸ್ ABC pattern, this is AB pattern. ಹಾಗಾದ್ರೆ AB pattern is found in, what is that? Hexagonal close packing. Your option is, yes, it is 1. ಆಮೇಲೆ ಕ್ವೆಶ್ಚನ್ ನಂಬರ್ 21 ಗೆ, when cesium chloride is heated to 760 kelvins, it changes to NaCl. ಹೌದಾ, 8:8 type is changed to 6:6 type. ಹೌದಾ, so that is. Next one. In cubic close packing CCP arrangement, the pattern of successive layers will be designated as ABC. That is question number 25. Yes, 24. Option 3. Yes. Question number 25 ನೋಡಿ. Arrangement of first two layers one above the other in HCP and CCP arrangement. ಇದು HCP, ಇದು CCP. First two layers, ಇದು first layer. ಇಲ್ಲೂ ಕೂಡ first layer. ಇದು first second layer. ಇಲ್ಲೂ ಕೂಡ ಅದೇನೆ. ಹೌದಾ? But in CCP third layer is A. But in HCP third layer is A. But in CCP third layer is C. ಅಂದಾಗ first two layers are same. In the case of, yes, it is HCP and CCP, and of course exactly same in both the cases. Option 1.
Look at the question number 6 there. Yes. Question number 26 ನೋಡಿ. The 3 spheres of the first layer and the 3 of the second layer enclose a site at the center in a closest stacking arrangement. That site is called ನೋಡಿ. 3 spheres of the first layer, 3 spheres of the second layer. ಹೌದಲ್ವಾ? This is one sphere, set of 3 spheres in one layer. This is set of 3 spheres in other layer. When these two are, yes, it is overlap one another. ಏನಾಗುತ್ತೆ? We're going to get, yes, it is octahedral void. What is this? Octahedral void. Yes, this is 2 triangular voids will overlap to give, what is that? Octahedral void. Your answer is octahedral void. Yes. Question number, yes, it is 26 again. Option 3. Next one. How many unit cells are present in cube shaped ideal crystal of sodium chloride of mass 1 gram? 1 gram sodium chloride ಅಲ್ಲಿ ಎಷ್ಟು ಯೂನಿಟ್ ಸೆಲ್ಸ್ ಇದೆ ಅಂತ ಹೇಳ್ಬೇಕು ಅಷ್ಟೇ. ಹೌದಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ ಇಟ್ಸ್ ಮಾಲಿಕ್ಯುಲರ್ ಮಾಸ್ ಇಸ್ 58.5. ನಾನು ಈಸಿಯಾಗಿ ಹೇಳ್ಬೋದು 58.5 grams of NaCl contains 6 into 10 to the power of 23 NaCl molecules. ಹೌದಾ? ಹಾಗಾದ್ರೆ 1 ಗ್ರಾಮ್ ಅಲ್ಲಿ ಎಷ್ಟು? 1 into 6 into 10 to the power of 23 divided by 58.5. ಇದನ್ನು ಅಪ್ರಾಕ್ಸಿಮೇಟ್ 60 ತಗೊಂಡ್ಬಿಡ್ತೀನಿ ನಾನು. 6 by 16 ಆಗುತ್ತೆ. 0.1 into 10 to the power of 23. ಹೌದಾ? 6 by 60 ಮಾಡ್ಕೊಂಡ್ಬಿಡ್ತೀನಿ. 0.1 into 10 to the power ಅಂದ್ರೆ ಎಷ್ಟಾಯ್ತು? 10 to the power of 22 at NaCl molecules. ಹೌದಾ? ಅಂದ್ರೆ 1 ಗ್ರಾಮ್ ಅಲ್ಲಿ 10 to the power of 22 NaCl molecules ಇದೆ. ಓಕೆನಾ? ನೋಡಿ, ನಿಮ್ಗೆ ಗೊತ್ತಿದೆ 4 NaCl molecules will from 1 unit cell. ಹೌದಾ? ಒಂದು ಯೂನಿಟ್ ಸೆಲ್ ಆಗ್ಬೇಕಂದ್ರೆ ಏನು? 4 units. ನಿಮಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿಲ್ಲ, ನಂಬರ್ ಆಫ್ ಯೂನಿಟ್ ಸೆಲ್ಸ್ ಕೇಳಿದ್ದಾರೆ. 4 NaCl molecules ಸೇರ್ಕೊಂಡ್ರೆ 1 ಯೂನಿಟ್ ಸೆಲ್ ಆಗುತ್ತೆ. ಹಾಗಾದ್ರೆ 10 to the power of 22 ತಾನೇ ನಿಮ್ಮ 1 ಗ್ರಾಮ್ ಅಲ್ಲಿ ಇರೋದು. 10 to the power of 22 NaCl molecules will form 10 to the power of 22 into 1 divided by, yes, it is 4. ಅಂದ್ರೆ ಎಷ್ಟು? That is 0.25 into 10 to the power of 22. ಅಥವಾ ನಿಮ್ಮ ಕ್ವೆಶ್ಚನ್ ನಂಬರ್ 20, yes, it is 7 ಗೆ your option is 4. ಕ್ವೆಶ್ಚನ್ ನಂಬರ್ 27 ಗೆ ನಿಮ್ಮ ಆನ್ಸರ್ ಏನು? 24. that is option 4. ಆಪ್ಷನ್ 4 ಅಲ್ಲಿ ನಿಮ್ಮ ಆನ್ಸರ್ ಇದೆ 2.5 into 10 to the power of 21. yes. next question number 28 ನೋಡಿ. which of the following statement is not true about hexagonal close packing ಅಂತ ಇದೆ. hexagonal close packing ಅಂತ ಅಷ್ಟೇ. this is AB ಪ್ಯಾಟರ್ನ್. ಹೌದಾ? ಏನು ಹೇಳ್ತಾರೆ ನೋಡಿ, ಕೋಆರ್ಡಿನೇಷನ್ ನಂಬರ್ ಇಸ್ 12. ಕರೆಕ್ಟ್. ಅದು CCP ಆಗಲಿ HCP ಆಗಲಿ ಕೋಆರ್ಡಿನೇಷನ್ ನಂಬರ್ 12 ಇರ್ತದೆ. ಇಟ್ ಹ್ಯಾಸ್ ಗಾಟ್ 74% ಪ್ಯಾಕಿಂಗ್ ಎಫಿಷಿಯನ್ಸಿ. ಇದು ಕೂಡ ಕರೆಕ್ಟ್. ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಆಫ್ ದಿ ಸೆಕೆಂಡ್ ಲೇಯರ್ ಆರ್ ಕವರ್ಡ್ ಬೈ ಸ್ಪಿಯರ್ಸ್ ಆಫ್ ದಿ ಥರ್ಡ್ ಲೇಯರ್. ಅದೇ ನಾವು ಹೇಳ್ತೀವಲ್ಲ 3D ಕ್ಲೋಸ್ ಪ್ಯಾಕಿಂಗ್ ಅಲ್ಲಿ AB ಪ್ಯಾಟರ್ನ್ ಇಸ್ ಪಾಸಿಬಲ್ ಇಫ್ tetrahedral voids are covered by particles of the third layer. yes. when octahedral voids are covered, you are going to get CCP. ಅದನ್ನು ಕೂಡ ನಿಮಗೆ ಮಾಡೆಲ್ ಮೂಲಕ ತೋರಿಸ್ತೀನಿ ನಿಮಗೆ. ರೈಟ್? in this arrangement spheres of the fourth layer are exactly aligned with those of the first layer ಅಂತಿದೆ. ಇದು ಫಸ್ಟ್ ಲೇಯರ್, ಇದು ಸೆಕೆಂಡ್ ಲೇಯರ್. spheres of third layer are similar to first. spheres of the fourth layer are similar to second. spheres of the, yes, it is fifth or similar to third. but illénide spheres of the fourth layer are exactly aligned with first antide. spheres of the fourth will be aligned with second alva. Hagagi option 4 is wrong statement that you need, that you want as far as your question is concerned. Hagagi your option is 4 for that. yes. next one. edge length of the unit cells in terms of radius of the spheres constituting FCC, BCC and SCC. yes, it is. you are supposed to calculate edge length in terms of, yes, it is radius. ನಿಮಗೆ ಗೊತ್ತಿದೆ. yes, it is SCC ಆದ್ರೆ A is equal to 2R ತಾನೆ. ಆಮೇಲೆ FCC ಆದ್ರೆ ಏನು? that is 4R is equal to root 2A ತಾನೆ. ಅಂದ್ರೆ A is equal to what? 2 root 2R. ಅದೇ BCC ಆದ್ರೆ A is equal to 4R is equal to root 3A. ಹೌದಾ? 4R is equal to root 3. Therefore, A is equal to 4R by root 3. This is what is that? Edge length in terms of radius. This is for BCC, this is for FCC, this is for SCC. Your option is ready. First to FCC, FCC ಯಾವುದು 2 root 2R ಇದೆ ಅಲ್ಲಿ ಆಪ್ಷನ್ 1 ಅಲ್ಲಿ. ನೆಕ್ಸ್ಟ್ BCC ಗೆ that is 4R by root 3.
ಅದು ಆಪ್ಷನ್ 1 ಇದೆ. ಆಮೇಲೆ ಲಾಸ್ಟಿಗೆ ಬರಬೇಕಾಗಿರೋದು SCC A is equal to 2R. Therefore your option is yes, it is 1. ಓಕೆನಾ. ಕ್ವೆಶ್ಚನ್ ನಂಬರ್ 30 ನೋಡಿ. ಫ್ರಾಕ್ಷನ್ ಆಫ್ ದಿ ಟೋಟಲ್ ವಾಲ್ಯೂಮ್ ಅಕ್ಯುಪೈಡ್ ಬೈ ದಿ ಆಟಮ್ಸ್ ಪ್ರೆಸೆಂಟ್ ಇನ್ ಸಿಂಪಲ್ ಕ್ಯೂಬೀಸ್. ನಿಮ್ಗೆ ಗೊತ್ತಿದೆ SCC ಅಲ್ಲಿ ಡೆರಿವೇಶನ್ ಮಾಡ್ಬೇಕಾದ್ರೆ ನಾನು ಹಿಂಗ್ ಮಾಡಿದ್ದೆ ನೋಡಿ. ಬೇಕಾದ್ರೆ 5/6 into 100 5/6 into 100 ಇಲ್ಲಿಗೆ ತಗೊಂಡ್ಬಂದು ನಿಮಗೆ 52.4% ಅಂತ ಹೇಳಿದ್ದೆ, ಹೌದಾ? ಯಾಕೆಂದ್ರೆ 5/6 is called packing fraction. 5/6 is called packing fraction. ಹೌದಾ? ಹೌದ್ ತಾನೆ? ಅದೇನೆ ಏನಾಗಿತ್ತು, ದಟ್ ಈಸ್ FCC ಆದ್ರೆ ನಾನು ಹೇಳಿದ್ದೆ, ದಟ್ ಈಸ್ ಫಾರ್ FCC ದಿಸ್ ಈಸ್ 3√2. ದಿಸ್ ಇಸ್ ಫಾರ್ FCC. 5/3 ಫಾರ್ FCC. ಹೌದಾ? ಇದನ್ನು ಕೂಡ ನಿಮಗೆ ಇಲ್ಲಿ ತಗೊಂಡ್ಬಂದು ಇಂಟು 100 ಅಂತ ಮಾಡಿದ್ದೆ ನೋಡಿ. ಬೇಕಾದ್ರೆ ಡೆರಿವೇಷನ್ಸ್ ನೀವು ಬೇಕಾದ್ರೆ ವಿಡಿಯೋದಲ್ಲಿ ಇದೆ ನೋಡಿ. ಎಸ್. ಆಮೇಲೆ BCC ಏನ್ ಮಾಡಿದೆ ಗೊತ್ತಾ, ದಟ್ ಈಸ್ √3/8 into pi into 100. ದಿಸ್ ಇಸ್ ಫಾರ್ BCC. ಇಲ್ಲಿವರೆಗೂ ತಗೊಂಡ್ಬಂದು ನಂತರ ನಾನು ಫೈನಲ್ ಆನ್ಸರ್ ಇಟ್ಟಿದ್ದೆ. ಅಂಡ್ ದಿಸ್ ಇಸ್ ವಾಟ್ ಪ್ಯಾಕಿಂಗ್ ಫ್ರಾಕ್ಷನ್. ಅಂಡ್ 5/6 is packing fraction for SCC. 3√2 is a packing fraction for FCC. ಆಮೇಲೆ √3/8 into pi is called packing fraction for BCC. And all this, yes, that is for question number 30. Your option is 2 for packing fraction for SCC is 5/6. Next one. The unit cell of binary alloy of A and B metals has CCP structure with A atoms occupying the corners, B atoms occupying the center of the each face. If during crystallization of this alloy in the unit cell two atoms of A are missed and overall composition of the it is composition per unit cell is ಅಂತ ಇದೆ. Yes. ಓಕೆನಾ. ಈಗ ನೋಡಿ, A atoms are occupying corners, ಹೌದಾ? Therefore number of A atoms per unit cell is equal to 1/8 into 8 ಅಂತ ಬರೆದಿದ್ವಾ. ಆದ್ರೆ ಕ್ರಿಸ್ಟಲೈಸೇಷನ್ ಮಾಡುವಾಗ ಏನಾಗಿದೆ, 2 atoms are missing ಅಂದ್ರೆ ಎಷ್ಟು ಉಳಿತು, 8/6 and that is 6/8. that is what is that number of A atoms. number of B atoms ಏನಾಗುತ್ತೆ ನೋಡಿ, that is per unit cell. number of B atoms per unit cell ಏನಾಗುತ್ತೆ ನೋಡಿ, that is B atoms are at the face center, that is 1/2 into 6, that's equal to 3. ಹೌದಾ? therefore A is to B ಏನಾಯ್ತು, 6/8 is to 3 ಅಂದಾಗ ಏನಾಯ್ತು, 8 ಇಂದ ಮಲ್ಟಿಪ್ಲೈ ಮಾಡಿ 6 is to 24. therefore A6 B24. this is the answer. that is your option is 4. question number 31 ಗೆ ಆಪ್ಷನ್ ಯಾವುದು, 4. that is okay, A6. question number 32. in the solid AB having NaCl structure, ಅದು important. structure is NaCl type structure. A atoms are the corners of the cubic unit cell. If all the face centered atoms along one of the axes are removed, yes it is, then the resultant stoichiometry of the solid AB crystal ಇದೆ, NaCl type ಇದೆ. NaCl type ಅಂದಾಗ ಏನ್ ಹೇಳ್ಬೇಕು ಗೊತ್ತಾ, ಯಾವುದು ಕಾರ್ನರ್ ಆಗಿರುತ್ತೋ ಅದು ಫೇಸ್ ಅಲ್ಲಿ ಇರುತ್ತೆ, ಯಾವ್ದು ಎಡ್ಜ್ ಅಲ್ಲಿ ಇರುತ್ತೆ ಅದು ಬಾಡಿ ಸೆಂಟರ್ ಇರುತ್ತೆ. ಇಲ್ಲಿ ಯಾವ್ದು ಕಾರ್ನರ್ ಆಗಿರೋದು ಯಾವ್ದು, ದಟ್ ಈಸ್ A atoms occupy corners. therefore number of A atoms is equal to 1/8 into 8 plus, ಹೌದಾ? ಅವಾಗ ಏನಾಗುತ್ತೆ, 1/2 into 6 ಅಂತ ಬರೀಬೇಕು. ಹಾಗಾಗಿ ಎನಿಥಿಂಗ್ ಅಟ್ ದ ಕಾರ್ನರ್ ವಿಲ್ ಬಿ ದೇರ್ ಅಟ್ ದಿ ಫೇಸ್ ಸೆಂಟರ್. ಎಲ್ಲಿ, NaCl ಅಲ್ಲಿ, ಹೌದಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೊಂದೊಂದು ಪ್ರಶ್ನೆ ಇದೆ, ಏನಪ್ಪಾ ಅಂದ್ರೆ, ಇಫ್ ಆಲ್ ದ ಫೇಸ್ ಸೆಂಟರ್ಡ್ ಆಟಮ್ಸ್ ಅಲಾಂಗ್ ದಿ ಒನ್ ಆಫ್ ದಿ ಆಕ್ಸಿಸ್ ಆರ್ ರಿಮೂವ್ಡ್, ಇದೇ NaCl ಸ್ಟ್ರಕ್ಚರ್. ಇವೇ ಫೇಸ್ ಸೆಂಟರ್ಡ್ ಆಟಮ್ಸ್, ಇವೆಲ್ಲ ಫೇಸ್ ಸೆಂಟರ್ಡ್ ಆಟಮ್ಸ್, ಹೌದಾ? ಓಕೆನಾ? ಫೇಸ್ ಸೆಂಟರ್ಡ್ ಆಟಮ್ಸ್ ಅಲಾಂಗ್ ದಿ ಆಕ್ಸಿಸ್. ಈಗ ನೋಡಿ, ನೀವು ಯಾವ್ದಾರ ಆಕ್ಸಿಸ್ ತಗೊಳ್ಳಿ, ಈ ಆಕ್ಸಿಸ್ ತಗೋತೀನಿ ನಾನೀಗ, ಎಕ್ಸ್ ಆಕ್ಸಿಸ್ ತಗೋತೀನಪ್ಪ. ಎಕ್ಸ್ ಆಕ್ಸಿಸ್ ತಗೊಂಡಾಗ ರೈಟ್, ಇಲ್ಲೊಂದು ಫೇಸ್ ಸೆಂಟರ್ ಆಟಮ್ ಬರುತ್ತೆ, ಇಲ್ಲೊಂದು ಫೇಸ್ ಸೆಂಟರ್ ಬರುತ್ತೆ, ಹೌದಲ್ವಾ? ಅಂದ್ರೆ ಎಷ್ಟು ಹೋಗ್ತಾವ ಹೊರಗಡೆ, ಇಫ್ ಆಲ್ ದ ಫೇಸ್ ಸೆಂಟರ್ಡ್ ಆಟಮ್ಸ್ ಅಲಾಂಗ್ ಆಕ್ಸಿಸ್ ಎಷ್ಟು ಹೋದವು, ಇಲ್ಲೊಂದಿದೆ ಎಕ್ಸ್ ಆಕ್ಸಿಸ್ ಅಲ್ಲಿ. ಹಾಗಾಗಿ 2 ಫೇಸ್ ಸೆಂಟರ್ಡ್ ಆಟಮ್ಸ್ ಮಸ್ಟ್ ಬಿ ರಿಮೂವ್ಡ್ ಅಂದಾಗ ಇಲ್ಲಿ ಎ ಕಾರ್ನರ್ ಅಲ್ಲಿ ಅದೇ ಫೇಸ್ ಅಲ್ಲಿ ಇರುತ್ತೆ, ಅಂದ್ರೆ 6 ಅಲ್ಲಿ ಎಷ್ಟು ಉಳಿತು, 4 ಉಳಿತು, ಹೌದಾ? ಸೊ ಏನಾಯ್ತು ಈಗ ನೋಡಿ, ದಟ್ ಇಸ್ 1 plus 2 ದಟ್ಸ್ ಈಕ್ವಲ್ ಟು 3, ಹೌದಾ?
ನಂಬರ್ ಆಫ್ ಎ ಐಟಮ್ಸ್ ಎಷ್ಟು 3 ಆಯ್ತು. ಈಗ ನಂಬರ್ ಆಫ್ ಬಿ ನೋಡಿ, ಈಗ ಇದು ಕಾರ್ನರ್ ಆಗಿದೆ ಅಂದ್ರೆ ಬಿ ಎಲ್ಲಿ ಇರುತ್ತೆ, ಎಡ್ಜ್ ಅಲ್ಲಿ ಇರುತ್ತೆ. 1/4 into 12. ಎ ಕಾರ್ನರ್ ಆಗಿದ್ರೆ ಬಿ ಎಡ್ಜ್ ಅಲ್ಲಿ ಇರುತ್ತೆ. ಇನ್ನಿಸಿಲ್ ಹಂಗೆ ತಾನೆ, ಯಾವ್ದು ಎಡ್ಜ್ ಅಲ್ಲಿ ಇರುತ್ತೆ ಅದು ಬಾಡಿ ಸೆಂಟರ್ ಇರುತ್ತೆ. 1 that is ಎಷ್ಟಾಯ್ತು ಅಲ್ಲಿಗೆ 4. therefore a is to b is equal to 3 is to 4 ಅಂದ್ರೆ a3 b4. this is the formula. that is our question is, answer is a3 b4. your option is fourth one. yes. question number 33 ನೋಡಿ. perovskite, a mineral of titanium, is found to contain calcium atoms at the corners, oxygen atoms at the face centers, titanium atoms at the center of the cube. what is the oxidation state of titanium? ನೋಡಿ ಎಲ್ಲೆಲ್ಲಿ ಯಾವ್ದಿದೆ ನೋಡಿ. yes, calcium atoms are at the corners. number of calcium ions ಏನಾಯ್ತು 1/8 into 8 that's equal to 1. ಕಾರ್ನರ್ಸ್ ಅಲ್ಲಿ ಇರೋದ್ರಿಂದ number of titanium ions, titanium ಎಲ್ಲಿದೆ, titanium is there at the center, that is 1. number of oxide ions ಎಷ್ಟಿದೆ, oxide ಎಲ್ಲಿದೆ, that is oxygen atoms at the face center 1/2 into 6 that's equal to 3. ಅಂದಾಗ Ca is to titanium is to O. Ca ಎಷ್ಟಿದೆ 1, titanium ಎಷ್ಟಿದೆ 1, O ಎಷ್ಟಿದೆ 3. ಫಾರ್ಮುಲಾ ಏನು CaTiO3. ಇದು ಫಾರ್ಮುಲಾ Ca1 Ti1 O3. ಬಟ್ ನೀವು ಫಾರ್ಮುಲಾ ಕೇಳಿಲ್ಲ, ಆಕ್ಸಿಡೇಷನ್ ನಂಬರ್ ಆಫ್ ಟಿಟಾನಿಯಂ ಕೇಳಿದರೆ ಕ್ಯಾಲ್ಕುಲೇಟ್ ಮಾಡಿ. CaTiO3 ಕ್ಯಾಲ್ಸಿಯಂ ಎಷ್ಟು ಚಾರ್ಜ್ 2, titanium x ಅಂತ ಇಟ್ಕೊಳ್ಳಿ, ಆಕ್ಸಿಜನ್ ಎಷ್ಟು -2 into 3 equals 0. titanium plus 2, calcium x, oxygen -2, x equals 1. and that is what is that +4. ಎಷ್ಟಾಯ್ತು ಆಕ್ಸಿಡೇಷನ್ ನಂಬರ್ ಆಫ್ ಕ್ಯಾಲ್ಸಿಯಂ titanium ಎಷ್ಟಾಯ್ತು +4. yes. question that is question number 34, right? you are supposed to calculate number of atoms in 100 grams of FCC crystal with a density 10 gram per cc and edge length is 200 pm, and that is you are supposed to calculate the number of atoms in it. yes, in the 100 grams of that particular crystal. that is D is equal to Z into M, A cube into S, it is M, that is Na. ಇದು ನಿಮಗೆ ಗೊತ್ತಿರೋ ವಿಚಾರ. yes. number of atoms ಅಂದ್ರೆ Z is equal to S is equal to Z into M, A cube into Na ಅಂತ ಗೊತ್ತಿದೆ. density is 10 gram per cc, edge length is 200 pm, atomic mass to be calculated, and of course Z is equal to 4 for FCC. ಇನ್ನೇನು Avogadro number 10 to the power 23 ನಿಮಗೆ ಗೊತ್ತಿದೆ. therefore yes, it is M is equal to A cube into yes, it is Na into D divided by yes, it is Z there. ಹೌದಾ? A ಅಂದ್ರೇನು 2 into 10 to the power of -8 whole cube, 6 into 10 to the power of 23, right, into D, that is 10 gram per cc, Z is 4. ಹೌದಾ? Q cube ಅಂದ್ರೆ ಎಷ್ಟು 8 into 10 to the power of -24, 6 into 10 to the power of 23, and of course into 10. yes. ನೋಡಿ ಏನಾಯ್ತು ಈಗ, that is 12 into 10 ಎಷ್ಟು 120, 10 to the power -24, 10 to the power plus 23 ಎಷ್ಟಾಯ್ತು 10 to the power -1 into 120, that's equal to 12 gram per mole. this is what we call it as atomic mass. ನಿಮಗೆ atomic mass ಗೊತ್ತಾಗ್ಬಿಟ್ರೆ 12 grams will contain 6 into 10 to the power 23 atoms. ಗೊತ್ತಲ್ಲ ನಿಮಗೆ 1 gram atomic mass of any substance contains Avogadro number of atoms. 12 atomic mass ಆಗಿರೋದ್ರಿಂದ 12 grams ಅಲ್ಲಿ Avogadro number of atoms ಇರುತ್ತೆ ಅಂತ ಹೇಳ್ಬೋದು ನಾನು. ಬಟ್ ನಿಮಗೆ ಕೇಳಿದೇನು 100 grams ಅಲ್ಲಿ ಎಷ್ಟು atoms ಇದೆ ಅಂತ. so 100 grams contains 100 into 6 into 10 to the power 23 divided by 12. ಹೌದಾ? this is 2 times, that is 50 into 10 to the power 23 ಅಂದ್ರೆ 5 into 10 to the power 24 atoms are present in 12 grams of 100 grams of given substance. ಹೌದಾ? 1. the option is 1 for that. yes. the ratio of Fe3 plus and Fe2 plus ions in Fe 0.9 S1. one more metal deficiency defect, that is a compound with a metal deficiency defect. you are supposed to calculate ratio of Fe3 plus to Fe2 plus. ಈ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್, ಈಗ ನೋಡಿ ನಾನು ಹೇಳ್ತಾ ಇದ್ದೆ ಲೆಟ್ ನಂಬರ್ ಆಫ್ Fe2 ಪ್ಲಸ್ ಎಷ್ಟು x, ನಂಬರ್ ಆಫ್ Fe3 ಪ್ಲಸ್ ಎಷ್ಟು ಹೇಳಿ 0.9 ಮೈನಸ್ x. ಅವಾಗಲೇ ಮಾಡಿದ್ವಲ್ಲ. ರೇಷಿಯೋ ಗೊತ್ತಾಗಬೇಕಂದ್ರೆ Fe3 ಪ್ಲಸ್ ಎಷ್ಟಿದೆ Fe2 ಪ್ಲಸ್ ಎಷ್ಟಿದೆ ಅಂತ ಗೊತ್ತಾಗಬೇಕು ತಾನೆ. ಯಾವುದು ಗೊತ್ತಿಲ್ಲ ನಮಗೆ, ಎರಡು ಸೇರಿಬಿಟ್ಟು 0.9 ಇದೆ ಅಂತ ಗೊತ್ತಿದೆ. ಅದರಲ್ಲಿ Fe2 ಪ್ಲಸ್ ಎಷ್ಟು Fe3 ಪ್ಲಸ್ ಎಷ್ಟು ಅಂತ ಗೊತ್ತಾಗಬೇಕು ಅಂದ್ರೆ
ಯಾವ್ದಾದ್ರು ಒಂದು ಎಕ್ಸ್ ಅಂತ ತಗೊಳ್ಳಿ, ಅವಾಗ ಇದು ಏನಾಗುತ್ತೆ 0.91 x. ಹಾಗಾಗಿ ಟೋಟಲ್ ಪಾಸಿಟಿವ್ ಚಾರ್ಜ್ ಆನ್ ದಿ ಕ್ಯಾಟಯನ್ ಇಸ್ ಈಕ್ವಲ್ ಟು ಟೋಟಲ್ ನೆಗೆಟಿವ್ ಚಾರ್ಜ್ ಆನ್ ದಿ ಆನಯನ್ ಅಂದಾಗ ಪ್ಲಸ್ 2 ಚಾರ್ಜ್ into x plus charge 3 into 0.9 minus x. This is total positive charge on cation is equal to anion. S charges to -2 sulfide. Total charge on anion. S. ಈಗ 2x plus 2.7 minus 3x is equal to 2. Therefore, x is equal to 0.7. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ. ಹಾಗಾದ್ರೆ ಇದು ಎಷ್ಟಾಯ್ತು ಈಗ Fe2 plus. So Fe3 plus ಎಷ್ಟಾಗಿದೆ? Fe3 plus is equal to 0.9 minus 0.7. 0.9 minus x. X is equal to 0.7. Therefore, it is 0.2. Therefore, Fe3 plus 2 Fe2 plus ಎಷ್ಟಾಗುತ್ತೆ ನೋಡಿ. Fe3 plus ಎಷ್ಟಿದೆ? 0.2 ಇದೆ. Fe2 plus ಎಷ್ಟಿದೆ? 0.7 ಇದೆ. ಅಂದ್ರೆ ಎಷ್ಟಾಯ್ತು? 2/7 0.2 14 6 ಬಂತು. Therefore, 8. This is 0.28. So this is what we call it as ratio of Fe3 plus 2 to Fe2 plus. Question number 36. A crystalline solid XY3 has CCP arrangement of Y of CCP arrangement of its element Y. Then X occupies anta ide. So where exactly that X occupies in that particular CCP arrangement of the compound with the formula XY3 anta ide. ಹೌದಾ? ಇಲ್ಲಿ that CCP is formed by Y. Therefore, number of that is Y ಎಷ್ಟಿದೆ? That is equal to 3 ತಾನೇ ಇರೋದು. Y ಎಷ್ಟಿದೆ? 3. Number of Y ಎಷ್ಟು? N. ಅದೆಷ್ಟು? 3 ಇದೆ. ಹೌದಲ್ವಾ? ಈ ಫಾರ್ಮುಲಾದಲ್ಲಿ. Therefore, number of tetrahedral voids ಎಷ್ಟಾಗುತ್ತೆ? Number of tetrahedral voids is equal to 6. ಹೌದಾ? Number of Y items 3 ಇದ್ರೆ tetrahedral voids 6 ಆಗುತ್ತೆ. Therefore, number of octahedral voids ಎಷ್ಟಿದೆ? ಎಷ್ಟಾಗುತ್ತೆ? That's equal to 3. ಹೌದಾ? ಹೌದು ತಾನೆ? Therefore, percentage of X is equal to out of 6 voids, how many X atoms are there? 1. Therefore, 1/6 into 100, that is equal to ಎಷ್ಟಾಗುತ್ತೆ? That is 0.16, that is 16.66% of yes, it is out of 6 tetrahedral voids, 1 is occupied by X ಅಂದಾಗ 16.66% of tetrahedral voids will be occupied by X ಅಂತ ಅರ್ಥ. ಹಾಗೇನೆ percentage of X is equal to out of 3 voids 1 is X ಆದ್ರೆ 1/3 of X. ಹೌದಾ? ಅಕಸ್ಮಾತ್ X ಅನ್ನೋದು octahedral voids ಅಲ್ಲಿ ಇದ್ರೆ out of 3 voids octahedral voids 1 is occupied by X. ಹಾಗಾಗಿ 1/3, that is 33.33% of octahedral voids. That is 33.33% of octahedral voids. ಅಂದ್ರೆ 66.66% of tetrahedral voids ಅಲ್ಲಿ ಇರುತ್ತೆ. ಇಲ್ಲ ಅಂದ್ರೆ 33.33% of octahedral voids ಆದ್ರೆ ಇರುತ್ತೆ. ಬಟ್ ನಿಮ್ಮ ಆಪ್ಷನ್ ಏನಿದೆ ನೋಡಿ, that is X occupies 33.33% of octahedral voids ಅಂತ ಇದೆ ನೋಡಿ. That is your option is yes, it is 4. 30.66 of tetrahedral voids ಅಂತಿದ್ರೆ ಅದು ಕೂಡ ಕರೆಕ್ಟ್ ಆನ್ಸರ್. ಆದ್ರೆ ಅದನ್ನ ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ, ಅದಕ್ಕೋಸ್ಕರ. ಎಸ್, ನೆಕ್ಸ್ಟ್ ಬನ್ನಿ. 3 metals X, Y, Z are crystallized in SCC, BCC and FCC lattices. Question number 37 ಬಂದಿದ್ದೀನಿ. The number of unit cells in 1 mole of each of the metals respectively X, Y, Z. ಇದು SCC ಇದೆ, ಇದು BCC ಇದೆ and ಇದು FCC ಇದೆ. ಹೌದಾ? ಓಕೆನಾ? ಇಲ್ಲಿ ಏನ್ ಕೇಳ್ತಾರೆ? ನಂಬರ್ ಆಫ್ ಯೂನಿಟ್ ಸೆಲ್ಸ್ ಇನ್ 1 mole of each ಅಂತ ಇದೆ. SCC ಅಲ್ಲಿ 1 particle ಇರುತ್ತೆ, that is present in 1 unit cell. ಹೌದಾ? 1 particle will form 1 unit cell. ಹೌದಾ? Therefore 1 mole ಅಂದ್ರೆ Avogadro number of will form, yes it is Avogadro, that is yes it is Na unit cells. ಹೌದು ತಾನೆ? ಹೌದಲ್ವಾ? 1 mole ಅಂದ್ರೆ Avogadro number. ಹೌದಾ? ಅಂದ್ರೆ SCC ಅಲ್ಲಿ how many unit cells? Na. Number of unit cells is equal to number of particles. BCC ಅಲ್ಲಿ 2 particles will form 1 unit cell. ಹೌದಾ? BCC ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ನೀವು, number of particles per unit cell of BCC ಎಷ್ಟು? 2 particles will form 1 unit cell. Therefore 1 mole Na will form Na into 1/2, that is Na
by 2 unit cells are present in BCC. ಇದು SCC ಆಯ್ತು, ಇದು BCC ಆಯ್ತು. FCC ಅಲ್ಲಿ 4 particles will form 1 unit cell. ಹೌದಲ್ವಾ? FCC ಅಲ್ಲಿ 4 particles will form 1 unit cell. Therefore 1 mole Na will form Na into 1 divided by 4. ಅಂದ್ರೆ ಎಷ್ಟಾಯ್ತು? Na by 4 unit cells. So Na unit cells are present in SCC. Na by 2 unit cells are present in BCC. Na by 4 particles or unit cells are present in FCC. So ಹಾಗಾಗಿ your answer is n by 2 and n by 4. Your option is 1. Question number 38. An element atomic weight 50 crystallizes in FCC lattice with a edge length of 0.5 nanometer. A is equal to 0.5 nanometer ಅಂದ್ರೆ 5 into 10 to the power minus 8 centimeter. ನ್ಯಾನೋ ಅಂದ್ರೆ ಎಷ್ಟು? 10 to the power minus 9. ಹಾಗಾಗಿ 5 into 10 to the power minus 8 ಆಯ್ತು. This is 0.5 into 10 to the power of minus 9 meter ಆಗುತ್ತೆ. Yes. ಓಕೆನಾ? And that is equal to, yes, it is 0.5 into 10 to the power minus 9 into 100 ಅಂದ್ರೆ 10 to the power 2 centimeter ಆಗುತ್ತೆ. Yes. 5 into 10 to the power minus 10 into 10 to the power 2 centimeter ಆಗುತ್ತೆ. ಅಂದ್ರೆ 5 into 10 to the power minus 8 centimeter ಆಗುತ್ತೆ. This is what A. ಹೌದಾ? Then what is the density of the unit cell if it contains 4%? Yes, it is Schottky defect. Schottky defect ಅಲ್ಲಿ ಏನಾಗುತ್ತೆ? Some of the particles will be removed from the crystal lattice. ಹೌದು ತಾನೆ? 4% Schottky defect ಇದೆ. D is equal to Z into M divided by A cube into Na. ಇದು ಫಾರ್ಮುಲಾ. ಹೌದಾ? Z ಅಲ್ಲಿ FCC ಅಲ್ಲಿ Z ಎಷ್ಟು? 4. If there is no Schottky defect. Schottky defect 4% ಇರೋದ್ರಿಂದ 4% ಅಂದ್ರೆ 4 by 100 into 4. ಹೌದಲ್ವಾ? 4% of particles will be removed from the crystal lattice ಅಂದ್ರೆ ಏನು? 4 minus 4% of 4 into atomic mass is 50 divided by 5 into 10 to the power of minus 8 whole cube into 6 into 10 to the power of 23. ಅಲ್ವಾ? ಈಗ this is 4 minus 0.16. ಹೌದಾ? 4 minus 0.16 into 50 divided by ಎಷ್ಟಾಗುತ್ತೆ? 125 into 10 to the power minus 24, 6 into 10 to the power 23. ಹೌದಾ? ಈಗ 4 minus 0.16 is 3.84. Yes, 3.84 into 50 divided by, yes, that is 12.5 into 6. ಏನು ಮಾಡಿದೆ ನಾನು? 10 to the power minus 24 ಅನ್ನ 12.5 into 10 to the power minus 23 ಮಾಡ್ಕೊಂಡೆ. minus 23 plus 23 ಕ್ಯಾನ್ಸಲ್ ಆಗುತ್ತೆ. 12.5 to 6 ಆಯ್ತು. ಎಸ್, ಇದನ್ನು ಸ್ವಲ್ಪ ಅಪ್ರಾಕ್ಸಿಮೇಟ್ ಮಾಡೋದಾದ್ರೆ this is 1 time. Yes, this is 4 times. Yes, ಏನಾಗುತ್ತೆ ನೋಡಿ? Yes, it is this is 4 into 4 approximately 16 by 6 approximate ಆಗಿ 4 into 4 16 by 6. Therefore it is 2 point. Yes, it is around 6 gram per cm cube. ನಿಮ್ಮ 2.6 gram per cm cube ಗೆ ಕ್ಲೋಸ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಇದೆ ನೋಡಿ ಇಲ್ಲಿ? ಎಸ್, ಇದೆ ನೋಡಿ, 2.55 ಇದೆ. That is very closer to 2.6. ಹಾಗಾಗಿ your answer is, yes, it is option 1. Yes, if there is a 4% defect. 4% ಅಂದ್ರೆ 4% of 4 particles will be removed. ಹಾಗಾಗಿ 4 minus 4% of 4 ಮಾಡಿದರು. ಓಕೆನಾ? Next one. Question number 38. It will be first option. Yes. Next one. Question number 39. Ionic compound XY has a structure of zinc sulfide. If the radius of X is 12.5 pm, what is the ideal radius of Y will be ಅಂತಿದೆ. Zinc sulfide is characterized by tetrahedral geometry. In the case of zinc sulfide, radius ratio is 0.225 for tetrahedral geometry. This is the ideal radius ratio for, yes, it is zinc sulfide. There ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ? Radius of X plus 2 is 22.5 and you are supposed to decide radius of negative ion, that is 0.225. Therefore radius of negative ion ಎಷ್ಟಾಗುತ್ತೆ? This is 1 time and this is 100 times.
therefore r minus is equal to 100 pm. R minus is equal to 100 pm. Yes. So this is what we call it as option 1 there. Yes. Question number 14 ನೋಡಿ. Match the following type ಇದೆ. ಒಂದು ಕಾಲಮ್ ಅಲ್ಲಿ ಕ್ರಿಸ್ಟಲ್ ಸಿಸ್ಟಮ್ಸ್ ಕೊಟ್ಟಿದ್ದಾರೆ. ಟೆಟ್ರಾಡ್ರಲ್, ರೋಂಬಿಕ್, ಮೋನೋಕ್ಲಿನಿಕ್, ಟ್ರೈಕ್ಲಿನಿಕ್ ಅಂತ ಹೇಳಿ. ಇನ್ನೊಂದು ಕಡೆ ದಟ್ ಈಸ್ ಕ್ರಿಸ್ಟಲ್ ಸಿಸ್ಟಮ್ ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ. ಆಲ್ಫಾ, ಬೀಟಾ, ಗಾಮಾ ಅಂಡ್ ABC ವ್ಯಾಲ್ಯೂಸ್. ನಿಮಗೆ ನಾನು ಹೇಳ್ತಾ ಇದ್ದೆ ಅವೆಲ್ಲ ನೆನ್ಪಿಟ್ಕೊಳ್ಳಕ್ಕೆ ಒಂದು ಕ್ಲೂ ಕೂಡ ಕೊಟ್ಟಿದ್ದೆ. ಆದ್ರೂ ಕೂಡ ಇಲ್ಲಿ ಪ್ರಶ್ನೆಗೆ ನಾವು ಏನ್ ಟ್ರೀಟ್ ಮಾಡ್ಬೋದು ಗೊತ್ತಾ? ರೋಂಬಿಕ್ ಗೊತ್ತಾಗುತ್ತೆ. ಮ್ಯಾಚ್ ಬಾಕ್ಸ್ ಅಲ್ಲಿ A not equal to B, B not equal to C, alpha equals to beta, beta equals to gamma, that's equal to 90. ಇದು ಗೊತ್ತಾಗುತ್ತೆ ನಮಗೆ. ಮ್ಯಾಚ್ ಬಾಕ್ಸ್ ನೆನ್ಪು ಮಾಡ್ಕೊಂಡ್ಬಿಟ್ರೆ ಇದು ಒಂದು ಬಂದ್ಬಿಡುತ್ತೆ. ಆಮೇಲೆ ಟ್ರೈಕ್ಲಿನಿಕ್ ಗೊತ್ತು ನಮಗೆ. A not equal to B, B not equal to C, alpha not equal to beta, beta not equal to gamma. ಮೋಸ್ಟ್ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್. ಹೌದಾ? ಇವೆರಡು ಗೊತ್ತಿದ್ಬಿಟ್ರೆ ರಿಮೈನಿಂಗ್ ಗೊತ್ತಾಗುತ್ತೆ ನೋಡ್ರಿ. ತೋರಿಸ್ತೀನಿ ಈಗ ರೋಂಬಿಕ್ ಗೊತ್ತಿದೆ ಅಲ್ಲಪ್ಪ. ರೋಂಬಿಕ್ ಏನಾಗಿರ್ಬೇಕು ಹೇಳಿ? B should match, yes it is 1. ಹೌದಾ? B should match 1. ಅಲ್ಲಿ 1 ಇದೆ ನೋಡಿ. A not equal to B, B not equal to C, alpha equal to beta, beta equal to gamma, that's equal to 90 degree. ಹಾಗಾಗಿ B matches with 1, D matches with ನೋಡಿ ಎಲ್ಲಿದೆ? D ಎಲ್ಲಿದೆ ನೋಡಿ? D matches with, yes it is 3. B matches with 1, B matches with 1, D matches with 3. ಎಲ್ಲಿದೆ ನೋಡಿ? B1, D3 ಎಲ್ಲಿದೆ? ಯಾವ ಆಪ್ಷನ್ ಅಲ್ಲಿದೆ? That is there only in 3, option 3. ಹಾಗಾಗಿ for question number 40, your answer is yes it is option, yes it is 3, where B matches with 1, that is rhombic, and D matches with 3, that is triclinic. So that is question number 40 there. Option, yes it is 3. Now we'll go for the question number 41 now. Yes, ready. In a solid AB having NaCl structure, once again NaCl ಬರುತ್ತೆ. A atoms are at the corners of the cube. If all the edge-centered atoms along one of the axes are removed, the resultant stoichiometry. NaCl ಸ್ಟ್ರಕ್ಚರ್ ಅಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದು ಕಾರ್ನರ್ ಆಗಿರುತ್ತೋ ಅದು ಫೇಸ್ ಅಲ್ಲಿ ಬರುತ್ತೆ. Therefore, number of A is equal to 1/8 of 8 ಕಾರ್ನರ್ ಪ್ಲಸ್ 1/2 of 6 ಫೇಸ್. ಯಾವುದು ಕಾರ್ನರ್ ಆಗಿರುತ್ತೋ ಅದೇ ಫೇಸ್ ಅಲ್ಲಿ ಬರುತ್ತೆ. ಹಾಗಾಗಿ ಎಷ್ಟಾಯ್ತು? 4 ಆಯ್ತು. A ಕಾರ್ನರ್ ಆಗಿದ್ರೆ B ಎಲ್ಲಿರುತ್ತೆ? B must be at the edge. ಹೇಳ್ತಲ್ಲ ನಿಮಗೆ. ಈಗ ಇದು A ಕಾರ್ನರ್ ಆಗಿದೆ, ಅದೇ ಫೇಸ್ ಅಲ್ಲಿ ಬರುತ್ತೆ. A ಕಾರ್ನರ್ ಆಗಿದೆ, ಅದೇ ಫೇಸ್ ಅಲ್ಲಿ ಬರುತ್ತೆ. B ಎಡ್ಜ್ ಅಲ್ಲಿ ಇದೆ, ಅದೇ ಬಾಡಿ ಸೆಂಟರ್ ಅಲ್ಲಿ ಬರುತ್ತೆ. ಹಾಗಾಗಿ A ಕಾರ್ನರ್ ಆಗಿದೆ ಅಂದ್ರೆ NaCl ಸ್ಟ್ರಕ್ಚರ್ ಅಲ್ಲಿ B ಎಡ್ಜ್ ಅಲ್ಲಿ ಇದೆ ಅಂತ ಅರ್ಥ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನ್ ಹೇಳ್ತಾರೆ ಈಗ? ನಂಬರ್ ಆಫ್ B 1/4 into 12 plus 1. ಎಡ್ಜ್ ಅಲ್ಲಿ 12 ಇರ್ತದೆ, ಬಾಡಿ ಸೆಂಟರ್ 1 ಇರ್ತದೆ. ಆದರೆ ಒಂದು ಕಂಡೀಷನ್ ಇದೆ, ಏನ್ ಗೊತ್ತಾ? If all the atoms along the one of the axis are removed, ಅವಾಗಲೇ ಒಂದು ಪ್ರಾಬ್ಲಮ್ ಅಲ್ಲಿ ದಿ ಆಟಮ್ಸ್ ಅಲಾಂಗ್ ದಿ ಫೇಸ್ ಇವೆರಡು ರಿಮೂವ್ ಮಾಡಿದ್ವಿ. ಫೇಸ್ ಅಲ್ಲಿ ಇದನ್ನ ಎಕ್ಸ್ ಆಕ್ಸಿಸ್ ಅಂತ ತಗೊಂಡ್ಬಿಟ್ರೆ, ಇದು ಎಕ್ಸ್ ಆಕ್ಸಿಸ್ ಅಂತ ತಗೊಂಡ್ಬಿಟ್ರೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಎ ಆಟಮ್ಸ್, ಫೇಸ್ ಸೆಂಟರ್ಡ್ ಆಟಮ್ಸ್ ರಿಮೂವ್ ಮಾಡಿದಾಗ ಎರಡು ಫೇಸ್ ಸೆಂಟರ್ ಆಟಮ್ಸ್ ಅನ್ನ ರಿಮೂವ್ ಮಾಡಿ ಇದೊಂದು ರಿಮೂವ್ ಮಾಡಿದ್ವಿ. ಈಗ ನೋಡಿ, ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಇಲ್ಲಿ ಒಂದು ಹೋಗುತ್ತೆ ಅಂದ್ರೆ ಎಡ್ಜ್ ಇಂದ 2 ಹೋಗುತ್ತಾ? ಇಲ್ಲಿಂದ ಒಂದು ಫೇಸ್ ಇಂದ ಹೋಗುತ್ತೆ ಅಂದ್ರೆ ಇಲ್ಲಿಂದ 2 ಹೋಗುತ್ತಾ? ಟೋಟಲ್ ಎಡ್ಜ್ ಇಂದ ಎಷ್ಟು ಹೋಗ್ತವೆ? ಎಕ್ಸ್ ಆಕ್ಸಿಸ್ ಅಲ್ಲಿ 4 ಹೋಗ್ತವೆ. ಹಾಗಾಗಿ 12ರಲ್ಲಿ 4 ಹೋದ್ರೆ 8 ಉಳಿತು. ಆಗ ಎಷ್ಟಾಯ್ತು? 2 + 1 that is 3. ಹಾಗಾಗಿ A/B is equal to 4:3 ಅಂದ್ರೆ A4B3. This is the formula of the compound. If all the edge center particle along one of the axes are removed. Now yes it is A4B3. Our option is 3. ಒಂದು ಇಂಟ್ರೆಸ್ಟಿಂಗ್, ಮಾರ್ಬಲ್ಸ್ ಆಫ್ ಡಯಾಮೀಟರ್ 2 cm. ಮಾರ್ಬಲ್ಸ್ ಅಂದ್ರೆ ಗೋಲಿ ಅಂತಾರಲ್ಲ, ಎಸ್ 2 cm ಡಯಾಮೀಟರ್ ಇದೆ ಅದರದ್ದು. ಆರ್ ಟು ಬಿ ಪ್ಲೇಸ್ಡ್ ಐದರ್ ಇನ್ಸೈಡ್ ಆರ್ ಅಪಾನ್ ದಿ ಈಕ್ವಿಲಾಟರಲ್ ಟ್ರಯಾಂಗಲ್ ಆಫ್ ಎಡ್ಜ್ ಲೆಂತ್ 4 cm. ಒಂದು ಈಕ್ವಿಲಾಟರಲ್ ಟ್ರಯಾಂಗಲ್ ಇದೆ, ಎಸ್. ಇದು ಎಡ್ಜ್ ಎಷ್ಟು? ಇದು 4 cm, ಇದು 4 cm, 4 cm. ನಮ್ಮ ಹತ್ರ ಒಂದು ಗೋಲಿ ಇದೆ, ಅದ್ರ ಡಯಾಮೀಟರ್ 2 cm. ಎಸ್, ಅದು ಮನಸ್ಸಲ್ಲಿ ಇಟ್ಕೋಬೇಕು. ಎಸ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಬಲ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟೆಡ್ ಈಸ್, ಎಷ್ಟು ಮ್ಯಾಕ್ಸಿಮಮ್ ಗೋಲಿಗಳನ್ನ ಈ ಒಂದು ಈಕ್ವಿಲಾಟರಲ್ ಟ್ರಯಾಂಗಲ್ ಮೇಲೆ ನಾವು ಹಾಕ್ಬೋದು ಅಂತ ಅರ್ಥ. ಎಸ್, ಇಲ್ಲಿ ನೋಡಿ, ಒಂದು ತೋರಿಸ್ತೇನೆ ನಿಮಗೆ. ಇಲ್ಲೇ ಒಂದು ಎಸ್ ಇಟ್ ಈಸ್ ವಿಲ್ ಗೋ ಫಾರ್ ದಿ ಒಂದು ಗೋಲಿಯನ್ನು ಇಲ್ಲಿ ಇಡ್ತೀನಿ ಅಂತ ಇಟ್ಕೊಳ್ಳಿ. ಎಸ್,
ಇದು ಡಯಾಮೀಟರ್ ಎಷ್ಟಾಯ್ತು ಈಗ 2 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತು 1 ಸೆಂಟಿಮೀಟರ್. ಅದು ಸೇರಿಸ್ಬಿಟ್ಟು ಇನ್ನೊಂದು ಗೋಲಿ, ಇದು 1 ಸೆಂಟಿ, ಅದು ಸೇರಿಸ್ಬಿಟ್ರು ಮತ್ತೊಂದು ಗೋಲಿ, ಅಂದ್ರೆ ಈಗ ಎಷ್ಟಾಯ್ತು ಈಗ 3 ಆಯ್ತು. ಹೌದಾ? ಹೌದು ತಾನೆ? ಎಸ್. ಈಗ ನೋಡಿ ಇಲ್ಲೊಂದು, ಹೌದಲ್ವಾ? ಸೊ ಇದು 2 ಸೆಂಟಿಮೀಟರ್, ಇದು ಒಂದು, ಇದು 1 ಸೆಂಟಿಮೀಟರ್, ಹೌದಲ್ವಾ? ಸೊ ಇಲ್ಲೊಂದು ಮತ್ತೊಂದು, ಎಸ್. ಇಲ್ಲಿ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, ಇಲ್ಲಿ 1 ಸೆಂಟಿಮೀಟರ್, ಹೌದು ತಾನೆ? ಹೌದಲ್ವಾ? ಮ್ಯಾಕ್ಸಿಮಮ್ ನೋಡಿ ಈಗ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 4 ಸೆಂಟಿಮೀಟರ್ ಆಯ್ತು. ಎಲ್ಲ ಎಡ್ಜ್ ಅಲ್ಲೂ ಕೂಡ ನಮಗೆ 4 ಸೆಂಟಿಮೀಟರ್ ಸರಿ ಹೋಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟು ಹಾಕ್ಬೋದು ನಾವು? ಮ್ಯಾಕ್ಸಿಮಮ್ ಮಾರ್ಬಲ್ಸ್ ಎಷ್ಟು ಅಕಾಮಡೇಟ್ ಮಾಡ್ಬೋದು? 6. ಹೌದಾ? ಅರ್ಥ ಆಯ್ತು ಅನ್ಕೋತೀನಿ, ರೈಟ್? ಓಕೆನಾ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as option 4. Which of the following layering pattern will have wide fraction of 0.26? ಇಲ್ಲಿ wide fraction 0.26 ಅಂದ್ರೆ ಏನು? wide fraction 0.26 ಪ್ಯಾಕಿಂಗ್ ಫ್ರಾಕ್ಷನ್ ಎಷ್ಟಿರ್ತದೆ? 0.74 ಇರ್ತದೆ, ಹೌದಲ್ವಾ? ಪ್ಯಾಕಿಂಗ್ ಫ್ರಾಕ್ಷನ್ 0.74 ಇದ್ರೆ ಇದು ಎಂಟಿ, ಇದು ವಾಯ್ಡ್ ಫ್ರಾಕ್ಷನ್ ಅಂದ್ರೆ ಎಂಟಿ ಸ್ಪೇಸ್ ಅಂತ. ಪ್ಯಾಕಿಂಗ್ ಫ್ರಾಕ್ಷನ್ 0.74, ವಾಯ್ಡ್ ಫ್ರಾಕ್ಷನ್ ಎಷ್ಟು? 0.26. ಅಂದ್ರೆ ವಾಯ್ಡ್ ಫ್ರಾಕ್ಷನ್ 0.26 ಇದೆ ಅಂದ್ರೆ ಪ್ಯಾಕಿಂಗ್ ಫ್ರಾಕ್ಷನ್ ಇಸ್ 0.74. ಅಂದ್ರೆ ಕೊಟ್ಟಿರ್ತಕ್ಕಂಥ ಯಾವ ಆಪ್ಷನ್ ಅಲ್ಲಿ ವಾಯ್ಡ್ ಫ್ರಾಕ್ಷನ್ 0.26 ಇದೆ ಅಥವಾ ಪ್ಯಾಕಿಂಗ್ ಫ್ರಾಕ್ಷನ್ 0.74 ಇದೆ ಅಂದ್ರೆ ನಿಮ್ಗೆ ಗೊತ್ತಲ್ವಾ? ಇಟ್ ಈಸ್ ದೇರ್ ಇನ್ ಕೊಟ್ಟಿರ್ತಕ್ಕಂಥದ್ದು ABC ಪ್ಯಾಟರ್ನ್ ಅಥವಾ AB ಇವೆರಡರಲ್ಲೂ ಕೂಡ ಪ್ಯಾಕಿಂಗ್ ಫ್ರಾಕ್ಷನ್ 0.74 ಅಂದ್ರೆ 74% ಪ್ಯಾಕಿಂಗ್ ಎಫಿಷಿಯನ್ಸಿ. ವಾಯ್ಡ್ ಫ್ರಾಕ್ಷನ್ ಎಷ್ಟಾಗುತ್ತೆ? 0.26 ಆಗುತ್ತೆ. ಹಾಗಾಗಿ ಯುವರ್ ಆನ್ಸರ್ ಇಸ್ 3. ಅಲ್ಲಿ AB ಕೊಟ್ಟಿಲ್ಲ, ABC ಕೊಟ್ಟಿದ್ರು, ಹಾಗಾಗಿ ಆಪ್ಷನ್ 3. ಎಸ್. ಕ್ವೆಶ್ಚನ್ ನಂಬರ್ 44. ಲುಕ್ ಎಟ್ ದಟ್. An element X with atomic mass of 80 gram per mole has FCC structure. Calculate the number of unit cells in 8 grams of X. FCC ಅಂದ್ರೆ 4 particles, ಹೌದಾ? 80 grams of X will have 1 mole of particles, ಹೌದು ತಾನೆ? ಅಂದ್ರೆ ಅವಘಡ ನಂಬರ್, ಹೌದು ತಾನೆ? 8 grams ಅಲ್ಲಿ ಎಷ್ಟಿರ್ತದೆ? 0.1 mole ಅಂದ್ರೆ 0.1 Na ಪಾರ್ಟಿಕಲ್ಸ್ ಇರ್ತದೆ. ನಮಗೆ ಕೇಳಿರೋದೇನು? ಎಸ್, ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಯೂನಿಟ್ ಸೆಲ್ಸ್. FCC ಅಲ್ಲಿ 4 particles will form 1 unit cell, ಹೌದಲ್ವಾ? ಹಾಗಾದ್ರೆ ನಿಮ್ಮ ಹತ್ರ ಎಷ್ಟಿದೆ? 0.1 mole ಇದೆ. ಹಾಗಾಗಿ 0.1 into 1 divided by 4. So that is equal to, ಹೇಳಿ, that is 1 by 4 into 10 to the power of -1 ಅಂದ್ರೆ 0.25 into 10 to the power of -1, that is 0.025 moles ಅಂದ್ರೆ 0.025 Na particles are present in, yes it is 8 grams. ಹಾಗಾದ್ರೆ 0.025 Na ಅಂತ ಯಾವ್ದಾದ್ರು ಆಪ್ಷನ್ ಇದ್ದಾರೆ ನಿಮಗೆ? ಇಲ್ಲ ತಾನೆ? ಹಾಗಾಗಿ your option is none of these, fourth one. Yes. Question number 45 ಅಲ್ಲಿ the first 3 nearest neighbor distances for primitive cubic lattices are respectively ಅಂತ ಇದೆ. ನಿಯರೆಸ್ಟ್ ನೈಬರ್ಸ್, ಪ್ರಿಮಿಟಿವ್ ಅಂದ್ರೆ ಏನರ್ಥ? The simple cubic cell where you will find only particles at the corners ಅಂತ ಅರ್ಥ. ಎಸ್, ಹೌದಲ್ವಾ? This is primitive. Yes, you will find the particles at the corners only. You find the particles at the corners. Yes, okay na? This is A, this is B, ಹೌದಾ? This is C, okay na? This is, yes it is D ಅಂತ ಇಟ್ಕೊಳ್ಳಿ. ನಿಯರೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ನೋಡಿ, ಇದು ತಗೋತೀನಿ ಫಸ್ಟ್ AB. ಇನ್ನೊಂದು ನಿಯರೆಸ್ಟ್ ನೋಡಿ, ಇದೊಂದು ಡಿಸ್ಟೆನ್ಸ್ ತಗೋತೀನಿ, ದಟ್ ಈಸ್ AC. ಇನ್ನೊಂದು ನಿಯರೆಸ್ಟ್ ಡಿಸ್ಟೆನ್ಸ್ ನೋಡಿ, ದಿಸ್ ಈಸ್ ಫೇಸ್ ಡಯಾಗನಲ್, ಇದು ಫೇಸ್ ಡಯಾಗನಲ್, ಇದು ಬಾಡಿ ಡಯಾಗನಲ್ ನೋಡಿ, ದಿಸ್ ಈಸ್ AD. ಇದೇ 3 ಡಿಸ್ಟೆನ್ಸ್ ಇರೋದು. ಈ ಮೂರಲ್ಲಿ ಅತಿ ಚಿಕ್ಕದು ಯಾವುದು? AB ಲೆಸ್ ದ್ಯಾನ್ AC ಲೆಸ್ ದ್ಯಾನ್ AD. Edge length is less than face diagonal. Face diagonal is less than body diagonal. ಇದು ನೋಡಿ, edge length ಇದು ಇಷ್ಟಿದೆ, ಹೌದಾ? ಇದು ನೋಡಿ, ಇದು what is this? Face diagonal. Face diagonal is greater than edge length, ಹೌದಾ? ಇನ್ನೊಂದು ನೋಡಿ, ಇಲ್ಲಿದೆ ಬಾಡಿ ಡಯಾಗನಲ್, ಇಲ್ಲಿಂದ ಇಲ್ಲಿಗೆ ಹೋದ್ರೆ ನೋಡಿ ಈ ಡಿಸ್ಟೆನ್ಸ್, ದಿಸ್ ಇಸ್ ವಾಟ್ ಬಾಡಿ ಡಯಾಗನಲ್. ಇಷ್ಟಿದೆ ನೋಡಿ, ಇದು ಬಾಡಿ ಡಯಾಗನಲ್. ಏನರ್ಥ? ಎಡ್ಜ್ ಲೆಂತ್ ನಿಯರೆಸ್ಟ್ ನೈಬರ್ ಅಂದ್ರೆ ಇದೆ AB, ಫಸ್ಟ್ ಪ್ಲೇಸ್, ಅತಿ ಕ್ಲೋಸ್, ಅತಿ ನಿಯರೆಸ್ಟ್ ಅಂದ್ರೆ AB. ನೆಕ್ಸ್ಟ್ ನಿಯರೆಸ್ಟ್ ಯಾವುದು? AC.
ನೆಕ್ಸ್ಟ್ ನಿಯರೆಸ್ಟ್ ಯಾವ್ದು AD ನಿಮಗೆ ಗೊತ್ತಿದೆ AB ಈಕ್ವಲ್ಸ್ ಎಚ್ ಲೆಂತ್ A ಆದ್ರೆ ಬಾಡಿ ಡಯಾಗನಲ್ B is equal to √2A ಅಂತ ಬರ್ತಿರಲ್ಲ ನೀವೇ. ಫೇಸ್ ಡಯಾಗನಲ್, ದಿಸ್ ಇಸ್ ಫೇಸ್ ಡಯಾಗನಲ್, AC ಸ್ಕ್ವೇರ್ is equal to AB plus AB ಸ್ಕ್ವೇರ್ plus BC ಸ್ಕ್ವೇರ್ ಅಂತಾನೆ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೆರಿವೇಶನ್ ಅಲ್ಲಿ. ದಿಸ್ ಇಸ್ ಫೇಸ್ ಡಯಾಗನಲ್ B, that is √2A. You calculated C, this is body diagonal √3A. ಇದು BCCL ನೋಡಿದ್ರಿ, ಇದು FCCL ನೋಡಿದ್ರಿ, ಇದು yes it is unit cell. ಸೊ ಹಾಗಾದ್ರೆ yes it is first nearest is A, second nearest is √2A, third nearest is √3A. ಅರ್ಥ ಆಯ್ತಾ ಇಲ್ವಾ? ಇದು A, ಎರಡು A, ಇದು A, ಇದು A. Therefore AC square is equal to right angle triangle AB square plus AC square. ಹೌದಲ್ವಾ? AC ಯಾವುದು? B square is equal to A square plus A square. B square is equal to 2A square. B is equal to √2A. ಇದು ನೆಕ್ಸ್ಟ್, ಇದು AC ನೆಕ್ಸ್ಟ್ ನಿಯರೆಸ್ಟ್. ಇದು ಬಾಡಿ ಡಯಾಗನಲ್, ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ದಟ್ ಈಸ್ √3A ಬರುತ್ತೆ. ಎಸ್, ಸೊ ಹಾಗಾಗಿ ಅವರ್ ಆಪ್ಷನ್ ಈಸ್ 1, ದಟ್ ಈಸ್ A, √2A and √3A. ಎಸ್, ನೆಕ್ಸ್ಟ್ ಬನ್ನಿ. ನಂಬರ್ 46 ಇಯರ್ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಇದನ್ನ. ಎಸ್, ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ದಿ 2-dimensional square ಯೂನಿಟ್ ಸೆಲ್. ಓಕೆನಾ? ನೀವು ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಕ್ಯೂಬಿಕ್ ಯೂನಿಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನು? ದಟ್ ಈಸ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದಿ ಪಾರ್ಟಿಕಲ್ಸ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್ ಇಂಟು 100. ಹೌದಾ? ಬಟ್ ಇದು ಕ್ಯೂಬಿಕ್ ಯೂನಿಟ್ ಸೆಲ್ ಅಲ್ಲ, ಇದು ಸ್ಕ್ವೇರ್, ಇದು 2 ಡೈಮೆನ್ಷನ್ ಇದು. ದೆನ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಏರಿಯಾ ಬರುತ್ತೆ. ಈಗ 2 ಡೈಮೆನ್ಷನ್ ತಾನೇ ಇದು. ಕ್ಯೂಬಿಕ್ ಆದ್ರೆ ವಾಲ್ಯೂಮ್ ಬರೋದು. ಏರಿಯಾ ಆಫ್ ದಿ ಪಾರ್ಟಿಕಲ್ಸ್ ಇನ್ ದ ಸ್ಕ್ವೇರ್, ಏರಿಯಾ ಆಫ್ ದಿ ಪಾರ್ಟಿಕಲ್ಸ್ ಇನ್ ದ ಸ್ಕ್ವೇರ್ ಡಿವೈಡ್ ಬೈ ಏರಿಯಾ ಆಫ್ ಸ್ಕ್ವೇರ್ ಇಂಟು 100. ಅಲ್ಲೇನ್ ಮಾಡಿದ್ರಿ? ವಾಲ್ಯೂಮ್ ಆಫ್ ದಿ ಪಾರ್ಟಿಕಲ್ಸ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100. ಅದು ಕ್ಯೂಬಿಕ್ ಅಲ್ಲ, ಅದಕ್ಕೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಏರಿಯಾ ಆಫ್ ದಿ ಪಾರ್ಟಿಕಲ್ಸ್ ಇನ್ ದ ಸ್ಕ್ವೇರ್ ಅಂಡ್ ಏರಿಯಾ ಆಫ್ ದಿ ಸ್ಕ್ವೇರ್. ಏರಿಯಾ ಆಫ್ ದಿ ಪಾರ್ಟಿಕಲ್ಸ್ ಸರ್ಕಲ್ ತಾನೆ, ಇದೊಂದು ಸ್ಕ್ವೇರ್ ಒಳಗಡೆ ಇರೋದು. ಒಂದು ಪಾರ್ಟಿಕಲ್ ಇದಾದ್ರೆ ಇದು ಕಾಲ್ಭಾಗ, ಇದು ಕಾಲ್ಭಾಗ, ಇದು ಕಾಲ್ಭಾಗ, ಇದು ಕಾಲ್ಭಾಗ, 4 ಸೇರಿದ್ರೆ 1, ಇದೊಂದು ಅಂದಾಗ ಏರಿಯಾ ಆಫ್ ಎಸ್ ಇಟ್ ಇಸ್ 2 ಸರ್ಕಲ್ಸ್. ಹೌದಾ? 2 particles divided by this is edge length L ಅಂತ ತಗೊಂಡ್ರೆ ಏರಿಯಾ ಆಫ್ ದಿ ಸ್ಕ್ವೇರ್ ಇಸ್ L ಸ್ಕ್ವೇರ್ ಇಂಟು 100. ಹೌದಾ? ವಾಟ್ ಈಸ್ ಏರಿಯಾ ಆಫ್ ದಿ 2 particles? 2πr ಸ್ಕ್ವೇರ್ ಇಂಟು L ಸ್ಕ್ವೇರ್. ನೋಡಿ, L ಸ್ಕ್ವೇರ್ ಅಂದ್ರೆ L ಸ್ಕ್ವೇರ್ ಇಸ್ ಈಕ್ವಲ್ ಟು ರೈಟ್, ದಟ್ ಈಸ್ ದಿಸ್ ಈಸ್ A B C ಅಂತ ತಗೊಂಡ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು ರೈಟ್. ಹೌದಾ? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹೌದಾ? L ಸ್ಕ್ವೇರ್ ಇಸ್ ಈಕ್ವಲ್ AC ಅಂದ್ರೆ ಏನು? ದಿಸ್ ಇಸ್ AC. AC ಏನಾಗುತ್ತೆ? ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿ 2R, ಇಲ್ಲಿಂದ ಇಲ್ಲಿಗೆ 6. ಎಷ್ಟಾಯ್ತು? 4R ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? L ಸ್ಕ್ವೇರ್ ಪ್ಲಸ್ L ಸ್ಕ್ವೇರ್. ಹೌದಾ? ದಟ್ ಈಸ್ 4R ಸ್ಕ್ವೇರ್ ಅಂದ್ರೆ 4R ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2L ಸ್ಕ್ವೇರ್, ರೈಟ್? Therefore yes it is L square is equal to, yes it is 16R square by 2. ಹೌದಾ? that is equal to what? 8R square, that is L square, and that is 8R square. R square cancel ಆಗುತ್ತೆ, that is 100. that's equal to, yes it is 5 by 4 into 100. 5 ಅಂದ್ರೆ ಎಷ್ಟು? that is 3.14 by 4 into 100. yes, ಎಷ್ಟಾಗ್ಬೋದು ನೋಡಿ. ಈಗ 3.2 ಇದಿದ್ರೆ ಎಷ್ಟಾಗೋದು ಗೊತ್ತಾ? 0.8 ಆಗೋದು. ಇದು 3.2 ಇದಿದ್ರೆ 0.8 ಆಗೋದು. 3.2 ನ ಜಸ್ಟ್ ಕಡಿಮೆ ಇದೆ ಅಂದಾಗ 0.78 ಇಂಟು 100, ದಟ್ಸ್ ಈಕ್ವಲ್ ಟು 78%. ಎಸ್, 3.2 ಇದ್ರೆ 0.8 ಬರ್ದ್ಬಿಡ್ಬೋದಾಯ್ತು. 3.2 by 4 is 0.8. 4×32 ಅಲ್ವಾ? 3.14 is just less than 3.2. ಹಾಗಾಗಿ it is just less than 0.8. 0.78 into 100 78% approximately. ಅರ್ಥ ಆಯ್ತಾ? ಅವರ್ ಆಪ್ಷನ್ ಈಸ್ 4. ಈಗ ನೋಡಿ, ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಅಸರ್ಷನ್ ಅಂಡ್ ರೀಸನ್ ಟೈಪ್ ಕ್ವಶನ್ಸ್ ಬರ್ತದೆ, ಅಥವಾ ಸ್ಟೇಟ್ಮೆಂಟ್ 1, 2 ಕೊಟ್ಬಿಟ್ಟು ಅಲ್ಲಿ ಕೆಲವು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂತ ಕ್ವಶನ್ಸ್ ನೋಡಿ. ಕ್ವಶನ್ ನಂಬರ್ 47. ದ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಹ್ಯಾವ್ ಡಬಲ್ ದ ಸೈಜ್ ಆಫ್ ದಿ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ ಎ ಕ್ರಿಸ್ಟಲ್. ಅಂದ್ರೆ ಸೈಜ್ ಆಫ್ ದಿ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇಸ್ 2 times ದ ಸೈಜ್ ಆಫ್ ದಿ ಟೆಟ್ರಾಹೆಡ್ರಲ್ ಅಂತ ಸ್ಟೇಟ್ಮೆಂಟ್ 1 ಹೇಳುತ್ತೆ. ಅದು ನಿಜನ ತಪ್ಪು ಆಮೇಲೆ ನೋಡೋಣ. ನಾವು ಹೇಳ್ತೀವಿ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಆರ್ ಬಿಗ್ಗರ್ ದನ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್, ಅದು ಸರಿ, ಬಟ್ ಡಬಲ್ ಅಂತ ಹೇಳಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇಸ್ ಡಬಲ್ ದಿ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್, ಸರಿ ಇದೆ. ಇಫ್ n ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ದೇರ್, ಟೆಟ್ರಾಹೆಡ್ರಲ್ ವಾಯ್ಡ್ಸ್ ವಿಲ್ ಬಿ 2n, ಆಕ್ಟಾಹೆಡ್ರಲ್ ವಾಯ್ಡ್ಸ್ ವಿಲ್ ಬಿ n ಅಲ್ವಾ? ಹಾಗಾಗಿ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ವಿಲ್ ಬಿ ಡಬಲ್ ಇರ್ತದೆ.
ಹಾಗಾಗಿ ಸ್ಟೇಟ್ಮೆಂಟ್ 1 is wrong, statement 2 is correct. ಹಾಗಾಗಿ yes, it is option is 4. Statement 1 is false, statement 2 is correct. Graphite is an example of tetragonal crystal system. No, graphite is an example of hexagonal crystal system. ಹೌದಾ? ಹಾಗಾಗಿ that is wrong statement. Reason ನೋಡಿ, for tetragonal system alpha A equals to B, B not equals to C, alpha equals to beta, that's equal to 90 degree, gamma equals to 120, and that is for hexagonal once again. ಹಾಗಾಗಿ both the statements are wrong. Yes. Question number 49 ನೋಡಿ, ferromagnetic substances are heating to high temperature becomes paramagnetic. Correct. ಹೌದಲ್ಲ? When ferromagnetic substances are heated to Curie temperature, it will be converted into paramagnetic because of that alignment of the domains in the crystal lattice will be collapsed. ಹೌದಾ? On heating, randomization of spins occurs. ಅದೇ ಸ್ಪಿನ್ ಅಲೈನ್ಮೆಂಟ್ ಕೊಲಾಪ್ಸ್ ಆಗುತ್ತಂದ್ರೆ ಏನು? randomization of spin takes place. ಹಾಗಾಗಿ both the statements are correct and statement 2 is explanation for the statement 1. ಹಾಗಾಗಿ both assertion reason are true and reason is the correct true explanation of the assertion. ಹೌದಲ್ವಾ? You can make use of that reason to explain the assertion. ಹಾಗಾಗಿ your option is A. ಎರಡು ಕರೆಕ್ಟ್ and second statement is explanation for the first statement. ಹಾಗಾಗಿ option 1. If position of Na plus and Cl minus ions are interchanged in NaCl having FCC arrangement of Cl minus, then the unit cell of NaCl. ಇದು FCC arrangement of Cl minus ಇದೆ. Cl minus ಕಾರ್ನರ್ ಆಗಿದೆ, ಫೇಸ್ ಅಲ್ಲಿ ಇದೆ, Na plus ಎಡ್ಜ್ ಅಲ್ಲಿ ಇದೆ, ಬಾಡಿ ಸೆಂಟ್ರಲ್ ಇದೆ. ಹೌದಾ? ಯಾವ್ದು ಕಾರ್ನರ್ ಆಗಿರುತ್ತೋ ಅದು 14 ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ, ಯಾವ್ದು ಎಡ್ಜ್ ಅಲ್ಲಿ ಇರುತ್ತೋ ಅಥವಾ ಬಾಡಿ ಸೆಂಟ್ರಲ್ ಅದು 13 ಇರುತ್ತೆ ಅಂತ ಅವಾಗ ಹೇಳಿದೆ. ಇಲ್ಲಿ Cl minus ಇದೆ, Na plus ಇಂಟರ್ಚೇಂಜ್ ಮಾಡಿ. ಯಾವ್ದು ಕಾರ್ನರಿಗೆ ಬರುತ್ತೋ Na plus ಕಾರ್ನರಿಗೆ ಬರುತ್ತಾ? Na plus ಕಾರ್ನರಿಗೆ ಬಂದ್ರೆ Na plus ನಂಬರ್ ಎಷ್ಟಾಗುತ್ತೆ? 14 ಆಗುತ್ತೆ. ಹೌದಲ್ವಾ? Cl minus ಎಡ್ಜ್ಗೆ ಹೋದ್ರೆ ಅದು 13 ಆಗುತ್ತೆ. ಅಂದ್ರೆ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ ಆಫ್ Cl minus will be decreased by 1, ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ ಆಫ್ Na plus will be increased by 1. ಇಂಟರ್ಚೇಂಜ್ ಮಾಡಿದ್ರೆ that number of Cl minus ions will be decreased by 1, number of Na plus ions will be increased by 1. So that's all for now. ನಿಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಪ್ರಯತ್ನ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ 50 ಕ್ವಶನ್ಸ್ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಅರ್ಥ ಆಯ್ತಾ? ನಿಮಗೆಲ್ಲ ಅರ್ಥ ಆಗಿದ್ರೆ ಅಷ್ಟೇ ಸಾಕು, ಸಂತೋಷ. ಓಕೆನಾ? ಇಷ್ಟಪಟ್ಟರೆ ನಿಮಗೇನಾದರೂ ಹೆಲ್ಪ್ ಆಗಿದ್ರೆ ಎನ್ಕರೇಜ್ ಮಾಡಿ ಅಷ್ಟೇ. ಓಕೆನಾ? ಥ್ಯಾಂಕ್ ಯು. ರೈಟ್.